ಹರೇ ರಾಮ. ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ತ್ರ್ಯಂಬಕ ಮಹಾದೇವ ತ್ರಾಹಿ ಮಾಂ ಕೃಪಯಾ ಶಿವ. ಜನ್ಮ ಮೃತ್ಯು ಜರಾ ರೋಗ ಪೀಡಿತಂ ಕರ್ಮಬಂಧನೈಃ. ಮೊತ್ತ ಮೊದಲು ಇಂದು ಜೀರ್ಣಾಷ್ಟ ಬಂಧದ ಕೈಂಕರ್ಯವನ್ನು ಕೈಗೊಂಡು ನಮ್ಮನ್ನು ತನ್ನ ಮೂರೂ ಕಣ್ಣುಗಳಿಂದ ಅನುಗ್ರಹಿಸುವ ಪರಿವಾರ ಸಮೇತನಾದ ಶ್ರೀ ಮಹಾಲಿಂಗೇಶ್ವರ, ಆತನೇ ಈ ಗ್ರಾಮದ ಯಜಮಾನ, ಈ ಗ್ರಾಮದ ಅಧಿಪತಿ, ಈ ಗ್ರಾಮದ ಆತ್ಮ ಅವನೇ, ಮತ್ತೆಲ್ಲ ನಿಮಿತ್ತ ಮಾತ್ರ. ಅವನ ಕಾರುಣ್ಯ ಎಲ್ಲರ ಮೇಲೂ ಸದಾಕಾಲವೂ ಇರಲಿ. ಪರಿಣಾಮವಾಗಿ ಗ್ರಾಮ ಸುಭಿಕ್ಷವಾಗಿರಲಿ, ಧರ್ಮಶೀಲವಾಗಿ ಇರಲಿ. ಈ ಗ್ರಾಮಕ್ಕೆ ಭವಿತವ್ಯ ಇರಲಿ, ಮುಂದಿನ ಪೀಳಿಗೆ ಒಳ್ಳೆಯದಾಗಬೇಕು, ಆ ರೀತಿಯಲ್ಲಿ ಆಗಲಿ ಎಂಬುದಾಗಿ ಆತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಈ ಪ್ರಪಂಚದಲ್ಲಿ ಕೇವಲ ಕೆಟ್ಟವರು ಎನ್ನುವರು ಯಾರೂ ಇಲ್ಲ, ಕೇವಲ ಒಳ್ಳೆಯವರು ಅನ್ನೋರು ಕೂಡ ಇಲ್ಲ. ಎಂಥ ಕೆಟ್ಟವನಲ್ಲೂ ಕೂಡ ಒಂದು ಒಳ್ಳೆ ಗುಣ ಏನಾದರೂ ಇರ್ತದೆ. ಎಂಥ ಒಳ್ಳೆಯವನಾದರೂ ಕೂಡ ಏನಾದರೂ ಒಂದು ದೋಷ ಅವನಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸೃಷ್ಟಿಯಲ್ಲಿ ಯಾವುದಕ್ಕೂ ಕೆಡುಕು ಅಥವಾ ಒಳಿತು ಎಂದು ನೀವು ಹಣೆಪಟ್ಟಿ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಉದಾಹರಣೆಯ ಈ ಸಾನ್ನಿಧ್ಯ. ಯಾಕೆಂದ್ರೆ ಇದು ಕಲಾಸುರ ಪ್ರತಿಷ್ಠೆ. ಇದನ್ನು ಪ್ರತಿಷ್ಠಾಪನೆ ಮಾಡಿದವರು ಯಾರೋ ಪುಣ್ಯಾತ್ಮರಲ್ಲ, ಯಾರೋ ಮಹರ್ಷಿಗಳಲ್ಲ, ಮತ್ತೆ ಯಾರು ಅಂದ್ರೆ ಒಬ್ಬ ಅಸುರ, ಅದು ಒಬ್ಬ ಮಹಾರಾಕ್ಷಸ. ದಕ್ಷಿಣ ಭಾರತದಲ್ಲಿ ಅವನ ಪ್ರಭಾವ ಉಪಟಳ ಅಂತ ಕೂಡ ಹೇಳ್ಬೋದು. ಬೇಕಾದ್ರೆ ಬಹಳ ಇತ್ತಂತೆ ಒಂದು ಕಾಲದಲ್ಲಿ. ದಂಡಕಾರಣ್ಯವನ್ನ ವಾದಿಸ್ತಾ ಇದ್ದಂತ, ತನ್ನ ದಂಡಿನೊಳಗೂಡಿ ದಂಡಕಾರಣ್ಯವನ್ನ ನಡುಗಿಸಿದಂತ ಒಬ್ಬ ದೊಡ್ಡ ರಾಕ್ಷಸ. ಆದ್ರೆ ಅವನಲ್ಲಿ ಒಂದು ವಿಶೇಷವನ್ನು ಕಾಣ್ಬೋದು, ಒಂದು ಶುಭವನ್ನು ಅವನಲ್ಲಿ ಕೂಡ ಕಾಣ್ಬೋದು. ಯಾಕೆಂದ್ರೆ ನಮ್ಮ ಉಪಲಿಯ ಮಹಾಲಿಂಗೇಶ್ವರ ಮತ್ತು ಅದಲ್ಲದೆ ಇನ್ನು ಅನೇಕ ಶಿವ ಸಾನ್ನಿಧ್ಯಗಳನ್ನ ಆತ ಇಲ್ಲಿ ನೆಲೆಗೊಳಿಸಿದ್ದಾನೆ. ನೋಡಿ, ಒಂದು ಜನ್ಮ ಅದು ಎಂತಹ ಒಂದು ಅಸುರ ಜನ್ಮವೇ ಆದ್ರೂ ಕೂಡ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಮುಗಿದೋಗೋದಿಲ್ಲ. ಅದು ಏನಾದ್ರೂ ಒಂದು ಒಳ್ಳೆದನ್ನು ಮಾಡಲೇಬೇಕು. ಯಾಕೆಂದ್ರೆ ಕೇವಲ ಪುಣ್ಯಾತ್ಮರಾದ್ರೆ ಅವರು ಸ್ವರ್ಗದಲ್ಲಿ ಇರ್ತಾರೆ, ಕೇವಲ ಪಾಪಿಗಳಾದ್ರೆ ನರಕದಲ್ಲಿ ಇರ್ತಾರೆ. ಎರಡೂ ಸೇರಿದ್ರೆ ಮನುಷ್ಯ ಲೋಕಕ್ಕೆ ಬರುವಂಥದ್ದು. ಪುಣ್ಯನ ಪುಣ್ಯಂ ಲೋಕಂ ನಯತಿ, ಪಾಪೇನ ಪಾಪಂ ಉಭಾಭ್ಯಾಂ ಮನುಷ್ಯ ಲೋಕಂ. ನೀವು ಮನುಷ್ಯ ಲೋಕಕ್ಕೆ ಬಂದ್ರಿ ಅಂದ್ರೆ ಅದಕ್ಕೆ ಅರ್ಥ ಇಷ್ಟೇ, ನಿಮ್ಮಲ್ಲಿ ಪುಣ್ಯ ಇದೆ ಅಂತ ಮಾತ್ರ ಅಲ್ಲ, ಪಾಪವೂ ಇದೆ ಅಂತ. ಯಾವ್ದು ಹೆಚ್ಚಿದೆ, ಯಾವ್ದು ಕಡಿಮೆ ಇದೆ, ಯಾವ್ದು ಯಾವಾಗ ಫಲ ಕೊಡುತ್ತೆ ಅನ್ನೋದ್ರ ಮೇಲೆ ಘಟನಾವಳಿಗಳು ನಡೆಯುವಂಥದ್ದು, ಜೀವನ ನಡೆಯುವಂಥದ್ದು. ಆದ್ರೆ ಅದು ಇರಬೇಕು, ಇದು ಇರಬೇಕು. ಉಭಾಭ್ಯಾಂ ಮನುಷ್ಯ ಲೋಕಂ. ಇಲ್ಲಿ ಬೆಳಗಾಗ್ತದೆ, ರಾತ್ರಿಯೂ ಆಗ್ತದೆ. ಇಲ್ಲಿ ಒಂದು ಬೆಳಕಿದ್ದಂತೆ ಕತ್ತಲೆ ಕೂಡ ಇದೆ. ಇಲ್ಲಿ ಸ್ವರ್ಗ ಲೋಕದಲ್ಲಿ ಹಾಗಿಲ್ಲ, ಅಲ್ಲಿ ಬೆಳಕು ಮಾತ್ರ. ಇಲ್ಲಿ ಬದುಕಿದ್ರೆ ಸಾವು ಕೂಡ ಇದೆ. ಸ್ವರ್ಗ ಲೋಕದಲ್ಲಿ ಸಾವೇ ಇಲ್ಲವಂತೆ, ನರಕ ಲೋಕದಲ್ಲೂ ಇಲ್ಲ ಸಾವು, ಹಾಗೆ ತೆಗೆದುಕೊಂಡ್ರೆ. ಹಾಗೆ ಇಲ್ಲಿ ಅಮೃತ ಇದೆ, ವಿಷವೂ ಇದೆ. ಅದ್ರೆಲ್ಲ ಹಾಗಲ್ಲ, ಅಮೃತ ಮಾತ್ರ ಇರುವಂಥದ್ದು. ಎರಡೂ ಇರುವಂಥ ಲೋಕ ಯಾವುದು ಅಂದ್ರೆ ಈ ಲೋಕವೇ. ಈ ಲೋಕದಂತ ಲೋಕ ಬೇರೆ ಯಾವುದೂ ಇಲ್ಲ. ಯಾಕೆಂದ್ರೆ ನೀವು ದೇವತೆಗಳಾದ್ರೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ದೇವತೆಗಳಾದ್ರೆ ಹಿಂದೆ ಮಾಡಿದ ಸಾಧನೆಯ ಫಲ ಉಣ್ಬಹುದು, ಆದ್ರೆ ಹೊಸದಾಗಿ ನೀವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧನೆ ಮಾಡ್ಬೇಕಾದ್ರೆ
ಅವನು ಯಾವ ದೇವತೆ ಆದ್ರೂ ಕೂಡ ಇಲ್ಲಿಗೆ ಬರಬೇಕು. ಇದು ಕರ್ಮಭೂಮಿ. ಇದು ಮನುಷ್ಯನಾಗಿ ಹುಟ್ಟು ಬರಬೇಕು. ಬೇರೆ ಪ್ರಾಣಿ ಪಶು ಪಕ್ಷಿಗಳಾದ್ರೆ ಕರ್ಮ ಇಲ್ಲ ಅವಕ್ಕೆ, ಅವು ಕೂಡ ಕರ್ಮವನ್ನು ಅನುಭವಿಸ್ತವೆ, ಮಾತ್ರ ಹೊತ್ತು ಕರ್ಮ ಹೊಸದಾಗಿ ಮಾಡುವಂಥದ್ದಿಲ್ಲ, ಪುಣ್ಯ ಪಾಪಗಳಿಲ್ಲ ಅವಕ್ಕೆ. ಆದರೆ ಈ ಮನುಷ್ಯನಿಗೆ ಪುಣ್ಯ ಪಾಪಗಳಿದೆ. ಉದ್ಧಾರಗಳಾದ್ರೂ ಮನುಷ್ಯ ಲೋಕವೇ, ಪತನಗೊಳ್ಳೋದಾದ್ರೂ ಕೂಡ ಮನುಷ್ಯ ಲೋಕವೇ. ಹಾಗಾಗಿ ಖರಾಸುರನಂಥ ಒಬ್ಬ ಮಹಾ ರಾಕ್ಷಸ ಕೂಡ ಒಂದಲ್ಲ ಹಲವು ಸಾನ್ನಿಧ್ಯಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಇಂದು ಕೂಡ ಇಲ್ಲಿ ಪೂಜೆ ನಡೀತಾ ಇದ್ರೆ ಅದ್ರ ಪುಣ್ಯದ ಒಂದು ಅಂಶ ಅವನಿಗಿದೆ, ಖರಾಸುರನಿಗಿದೆ. ಹಾಗಾಗಿ ನಾವು ಗಡಿಬಿಡಿ ಮಾಡಿ ತೀರ್ಮಾನಕ್ಕೆ ಬರಬಾರದು. ನಾವು ಮಾಡ್ತೇವೆ ಜೀವನದಲ್ಲಿ, ಇವನು ಒಳ್ಳೆಯವನಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಡ್ತೇವೆ. ಒಳ್ಳೆಯವರು ಅಂದ್ರೆ ಯಾರಿಗೆ ಒಳ್ಳೆಯವರು, ಯಾವಾಗ ಒಳ್ಳೆಯವರು, ಯಾತಕ್ಕಾಗಿ ಒಳ್ಳೆಯವರು, ಈ ಪ್ರಶ್ನೆಗಳಿಗೆ ಉತ್ತರ ಬೇಕಾಗ್ತದೆ. ಕೆಟ್ಟವರು ಅಂದ್ರೂ ಕೂಡ ಹಾಗೆ, ಸುಮ್ಮನೆ ಕೆಟ್ಟವರು ಅಂತ ಯಾರು ಕೂಡ ಇರೋದಿಲ್ಲ. ಹಾಗೆ ಅವನಲ್ಲಿ ಹೇಗೆ ಅತಿಶಯವಾದ ಬಲ ಇತ್ತೋ ಹಾಗೆ ಇಂಥದ್ದೊಂದು ದೊಡ್ಡ ಕೆಲಸ ಮಾಡ್ತಕ್ಕಂಥ ಯೋಗವು ಕೂಡ ಅವನಿಗಿತ್ತು ನೋಡಿ. ಹಾಗಾಗಿ ಅವನು ಇಂಥ ಪ್ರತಿಷ್ಠೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಖರಾಸುರನನ್ನ ನಾವು ಕೇವಲ ಪಾಪಿ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಪಾಪಿ ಆದ್ರೆ ರಾಮ ದರ್ಶನ ಅವನಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾತ್ರವಲ್ಲ, ರಾಮನ ಕೈಯಿಂದ ಮುಕ್ತಿ ಸಿಗಬೇಕು ಅಂದ್ರೆ ತುಂಬಾ ದೊಡ್ಡ ಪುಣ್ಯದ ಸಂಚಯ ಅವನಲ್ಲಿ ಇರಬೇಕಾಗ್ತದೆ. ಅದೆಷ್ಟೋ ಜನ್ಮಗಳ ಅಪಾರವಾದ ಪುಣ್ಯದ ಸಂಗ್ರಹ ಇದ್ದ ಕಾರಣವೇ ರಾಮದರ್ಶನ ಮತ್ತು ರಾಮನಿಂದ ಅವನಿಗೆ ಮೋಕ್ಷ. ಅಂದ್ರೆ ಕೊನೆಯ ಕ್ಷಣದಲ್ಲಿ ಅವನ ಕಣ್ಣು ಮುಂದೆ ಇದ್ದಿದ್ದು ಯಾರು ಅಂದ್ರೆ ರಾಮನ ಮೂರ್ತಿ ಅವನ ಕಣ್ಣು ಮುಂದೆ ಇದ್ದಿದ್ದು. ಹಾಗಾಗಿ ಅಂತಹ ಒಬ್ಬ ವಿಶೇಷ ಒಂದು ವ್ಯಕ್ತಿತ್ವದ ಮೂಲಕವಾಗಿ ಪ್ರತಿಷ್ಠಾಪನೆ ನೆರವೇರಿರುವಂಥದ್ದು. ಪ್ರತಿಷ್ಠಾಪನೆ ಒಮ್ಮೆ ಆಗ್ಬಿಡ್ಬೋದು, ಮತ್ತೆ ಮತ್ತೆ ಆಗ್ಬೇಕಾಗ್ತದೆ. ಅದು 12 ವರ್ಷಕ್ಕೆ ಒಮ್ಮೆ ನಾವು ದೇವರನ್ನ ಪುನಃ ಪ್ರತಿಷ್ಠಾಪನೆ ಮಾಡಬೇಕು. ಯಾಕೆಂದ್ರೆ ಯಾವುದು ಶಾಶ್ವತ ಅಲ್ಲ ಈ ಲೋಕದಲ್ಲಿ. ನಾವು ಅಷ್ಟಬಂಧ ಹಾಕಿರ್ತೇವೆ, ಅಷ್ಟಬಂಧ ಹಾಗೆ ಇದ್ಬಿಡ್ಬೇಕು ಅಂತ ಏನಿಲ್ಲ, ಅದು ಕಾಯಿಸ್ತಿದೆ. ಹಾಗಾಗಿ ನಮಗೂ ಕೂಡ ಒಂದು ಕೆಲಸ ಬೇಕಲ್ಲ. ನಾವು ಯಾವುದೋ ಕಾಲದಲ್ಲಿ ಯಾರೋ ಪ್ರತಿಷ್ಠಾಪನೆ ಮಾಡಿ ಇನ್ನೆಷ್ಟೋ ಕಾಲದವರೆಗೂ ನಾವು ಫಲ ಉಣ್ತಾ ಇರೋದಲ್ಲ, ನಾವು ಕೂಡ ನಮ್ಮ ಕೈಯಿಂದ ಸೇವೆ ಆಗ್ಬೇಕು. ಹಾಗಾಗಿ ಇದೊಂದು ವ್ಯವಸ್ಥೆಯನ್ನ ಹಿರಿಯರು ಮಾಡಿಟ್ಟಿದ್ದಾರೆ. ಮಧ್ಯೆ ಮಧ್ಯೆ ದೇವರ ಅಷ್ಟಬಂಧ ಪುನಃ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇರ್ಬೇಕಾಗ್ತದೆ. ಇದಂಥದ್ದೊಂದು ಸಂದರ್ಭ 24 ವರ್ಷಕ್ಕೆ ಬಂತು, ಹತ್ತಿರ ಆಯ್ತು. ಅಂತ ಸಂದರ್ಭದಲ್ಲಿ ಈಗ ಪುನಃ ಪ್ರತಿಷ್ಠಾಪನೆ ಜೀರ್ಣಾಷ್ಟ ಬಂಧ ಆಗ್ತಾ ಇದೆ. ಯಾಕಂದ್ರೆ ಪೂರ್ಣಾಷ್ಟ ಬಂಧಕ್ಕೆ ಇಲ್ಲಿ ತುಂಬಾ ಕೆಲಸ ಇದೆ. ಪೂರ್ಣಾಷ್ಟ ಬಂಧ ಮಾಡ್ಬೇಕಾದ್ರೆ ದೇವಸ್ಥಾನವನ್ನೇ ಬಿಚ್ಚಬೇಕಾಗ್ತದೆ, ಹೊಸದಾಗಿ ದೇವಸ್ಥಾನವನ್ನ ನಿರ್ಮಾಣ ಮಾಡ್ಬೇಕಾಗ್ತದೆ. ಮಾಡ್ಲೇಬೇಕು. ಇವತ್ತರಲ್ಲಿ ನಾಳೆ ದೇವರ ಶಿಲಾಮಯ ದೇವಸ್ಥಾನದ ನಿರ್ಮಾಣ ಆಗ್ಲೇಬೇಕು ಇಲ್ಲಿ. ಅದಕ್ಕೆ ನಿಮ್ಗೆ ನಾವು ಆದೇಶವನ್ನು ಮಾಡ್ತೇವೆ, ಆಶೀರ್ವಾದವನ್ನು ಮಾಡ್ತೇವೆ, ಅನುಮಾನ ಏನೂ ಇಲ್ಲ. ಯಾಕೆಂದ್ರೆ ಹೀಗೆ ನಾವು ಇದನ್ನ ಕಾಯಮಾಗಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಅದ್ಭುತವಾಗಿರುವಂತಹ ದೇವಸ್ಥಾನ, ಅದ್ಭುತವಾದ ಸಾನ್ನಿಧ್ಯ ಇದೆ. ಹಾಗಾಗಿ ಈ ದೇವರ ಪುನಃ ಪ್ರತಿಷ್ಠಾಪನೆ ಆಗ್ಬೇಕು ಮತ್ತು ದೇವಸ್ಥಾನದ ಪುನರ್ ನಿರ್ಮಾಣ ಅದು ಖಂಡಿತವಾಗಿಯೂ ಆಗ್ಬೇಕು. ಇದು ಈ ಗ್ರಾಮಸ್ಥರ ಅನೇಕರ ಅಪೇಕ್ಷೆ, ಇದು ನಮ್ಮ ಅಪೇಕ್ಷೆ ಕೂಡ ಹೌದು ಅಂತ. ಶಿಲಾಮಯವಾದ, ನೂತನವಾದ, ಸುಂದರವಾದ, ಶಾಸ್ತ್ರೀಯವಾದ, ಭವ್ಯವಾದ ದೇಗುಲ ಇಲ್ಲಿ ನಿರ್ಮಾಣ ಆಗ್ಬೇಕು. ಅದಕ್ಕೆ ನಿಮ್ಗೆ ಆಶೀರ್ವಾದವನ್ನು ಮಾಡ್ತೇವೆ. ನಿಮ್ಮ ಜೊತೆಯಲ್ಲಿ ಮುಕ್ತಾಸರು ಕೇಳಿದ ಹಾಗೆ ನಿಮ್ಮ ಜೊತೆಲಿ ನಿಂತ್ಕೊಳ್ತೇವೆ. ನಿಮ್ಮ ಜೊತೆಲಿ ನಿಂತು ಈ ಕಾರ್ಯವನ್ನು ನಾವು ನೆರವೇರಿಸಿಕೊಡ್ತೇವೆ. ಆದ್ರೆ ನೀವು ಅದಕ್ಕೆ ದೀಕ್ಷೆಯನ್ನ ಸ್ವೀಕಾರ ಮಾಡಬೇಕು. ಇದು ಉಪಹಾರ ಮಾತ್ರ, ಇದು ಭೋಜನ ಅಲ್ಲ. ಇವತ್ತಾಗಿರುವಂಥದ್ದು ಇದು ದೇವರಿಗೆ ಉಪಹಾರ ಕೊಟ್ಟ ಹಾಗೆ ಅಂತ. ದೇವರಿಗೆ ಭೂರಿ ಭೋಜನವನ್ನ, ಮಹಾನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಯಾವ ರೂಪದಲ್ಲಿ ಅಂದ್ರೆ ವಿಸ್ತಾರವಾದ, ಉನ್ನತವಾದ, ವೈಭವದ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು. ಆ ಶಕ್ತಿ ಊರಿಗಿದೆ, ಆ ಯೋಗ್ಯತೆ ಈ ಊರಿಗಿದೆ. ಇಲ್ಲದೆ ಇದ್ರೂ ಕೊಡ್ತಾನೆ ದೇವರು. ನಾವೊಂದು ಸಂಕಲ್ಪ ಮಾಡಿದ್ರೆ, ನಿನಗಿಂತ ಸೇವೆ ಮಾಡ್ತೇವೆ ಒಂದು ಸಂಕಲ್ಪ ಮಾಡಿದ್ರೆ, ಆ ಸಂಕಲ್ಪ ನೆರವೇರೋದಕ್ಕೆ ಬೇಕಾಗುವ ಶಕ್ತಿಯನ್ನು ಯಾರು ಕೊಡ್ಬೇಕು? ಅವನು ಕೊಡ್ತಾನೆ. ಹೇಳಿ ಕೇಳಿ ಅವನು ಮಹಾಲಿಂಗೇಶ್ವರ. ಸುಮ್ಮನೆ ಈಶ್ವರ ಅಲ್ಲ, ಅವನು ಸುಮ್ಮನೆ ಲಿಂಗ ಅಲ್ಲ, ಅದು ಮಹಾಲಿಂಗ ಅಂತ. ಹಾಗಾಗಿ ಗೋಕರ್ಣದ ಆತ್ಮಲಿಂಗವನ್ನು ಕೀಳುವ ಪ್ರಯತ್ನವನ್ನು ರಾವಣ ಮಾಡಿದ್ರು ಕೂಡ ಆಗ್ಲಿಲ್ವಂತೆ. ಇಲ್ಲಿಯೂ ಕೂಡ ಹಾಗೆ ಅಲ್ಲ, ಕುರುಹುಗಳು ಕಾಣ್ತೇವೆ, ಆ ಲಿಂಗವನ್ನು ಕೀಳುವ ಪ್ರಯತ್ನವನ್ನು ಮಾಡಿ ಸೋತಿದ್ದಾರೆ ಅಂತ. ಅಂತ ಪ್ರಯತ್ನಗಳು ಹಿಂದೆ ಯಾವುದೋ ಕಾಲದಲ್ಲಿ ನಡೆದಿರೋದಕ್ಕೆ ಅಲ್ಲಿ ಕುರುಹುಗಳು ಕಾಣ್ತೇವೆ. ಅಲ್ಲಿ ದೇವಸ್ಥಾನದಲ್ಲಿ ಸನ್ನಿಧಿಯನ್ನು ನಾವು ಹರಿಸ್ಬೇಕು. ನಿಧಿಯನ್ನು ಹರಿಸೋರು ಇರ್ತಾರೆ, 2 ವರ್ಗದ ಜನ ಇರ್ತಾರೆ ಅಂತ. ಕೆಲವರಿಗೆ ನಿಧಿ ಬೇಕು, ಇನ್ನು ಕೆಲವರಿಗೆ ಅಪರೂಪದವರಿಗೆ ಸನ್ನಿಧಿ ಬೇಕು. ತ್ಯಾಗರಾಜರು ಈ ಪ್ರಶ್ನೆಯನ್ನು ಎಷ್ಟೋ ಕಾಲದ ಹಿಂದೆ ಎತ್ತಿಬಿಟ್ಟಿದ್ದಾರೆ. ನಿಧಿ ಚಾಲ ಸುಖಮ, ಶ್ರೀರಾಮ ನೀ ಸನ್ನಿಧಿ ಸೇವಾ ಸುಖಮ ಅಂತ ಒಂದು ಪದವೇ ಇದೆ, ತ್ಯಾಗರಾಜರು ರಚನೆ ಮಾಡಿರುವಂಥದ್ದು. ನಿಧಿ ಸುಖವ, ಸನ್ನಿಧಿ ಸುಖವ ಅಂತ ಸಂಶಯವೇ ಬೇಡ.
ಸನ್ನಿಧಿಯ ಸುಖ. ನಿಮಗೆ ಶಾಂತಿ ನೆಮ್ಮದಿ ಬೇಕಾದ್ರೆ ಸನ್ನಿಧಿಯಲ್ಲಿ ಇರುವಂಥದ್ದು. ಜಗಳ ಜೂಟಿ ಬೇಕು ಅಂದ್ರೆ ನಿಧಿ ಅಂತ. ನಿಧಿ ಬಂತು ಅಂದ್ರೆ ಪಕ್ಕದಲ್ಲೇ ಅಶಾಂತಿ ಪ್ರಾರಂಭ ಆಗ್ತದೆ. ಸನ್ನಿಧಿ ಬಂದ್ರೆ ಪೂರ್ಣ ಶಾಂತಿ, ಪೂರ್ಣವಾಗಿರುವಂಥ ನೆಮ್ಮದಿ ಇರ್ತದೆ ಅಂತ. ಎಲ್ಲಾ ರೀತಿ ಜನರು ಸಮಾಜದಲ್ಲಿ ಇರ್ತಾರಲ್ಲ, ಅಂಥವ್ರು ಇದ್ರು ಒಂದು ಕಾಲದಲ್ಲಿ ಹೇಳೋದಕ್ಕೆ ಕುರುಹುಗಳು ಲಕ್ಷಣಗಳು ಕಾಣ್ತವೆ. ಹಾಗೆ ಮಹಾಲಿಂಗೇಶ್ವರನಿಗೆ ನಾವು ಮಹತ್ತಾದ ಸೇವೆಯನ್ನು ಮಾಡಬೇಕು ಹೊರತು ಅಲ್ಪ ಸೇವೆಯನ್ನು ಮಾಡಿ ಸಂತುಷ್ಟರಾಗಬಾರದು. ದೊಡ್ಡ ಸೇವೆಯನ್ನು ಮಾಡಬೇಕು. ದೊಡ್ಡ ಸೇವೆ ಏನು ಅಂದ್ರೆ ಪೂರ್ಣಾಷ್ಟಬಂಧ, ದೇವಸ್ಥಾನದ ಪುನರ್ ನಿರ್ಮಾಣ. ಅದನ್ನು ಇವತ್ತು ಬಂದಿರೋ ಉದ್ದೇಶ ಕೇವಲ ಜೀರ್ಣಾಷ್ಟಬಂಧ ನೆರವೇರಿಸ್ಕೊಟ್ಟು ಹೋಗ್ಲಿಕ್ಕೆ ನಾವು ಬಂದಿರುವಂತದ್ದಲ್ಲ, ನಿಮಗೊಂದು ಆದೇಶ ಮಾಡಿ ಹೋಗ್ಲಿಕ್ಕೆ ನಾವು ಬಂದಿರುವಂತದ್ದು, ಕಟ್ಟಿ ದೇವಸ್ಥಾನವನ್ನು ಎನ್ನುವ ಆದೇಶ ಕೊಟ್ಟು ಹೋಗ್ಲಿಕ್ಕೆ ನಾವು ಬಂದಿರುವಂತದ್ದು ಹೊರತು ಈ ಒಂದು ಸಣ್ಣ ಸೇವೆಗೆ ಸಮಾಧಾನ ಮಾಡ್ಕೊಂಡು ಹೋಗ್ಲಿಕ್ಕೆ ನಾವು ಇಲ್ಲಿಗೆ ಇವತ್ತು ಬಂದಿಲ್ಲ. ಅವನ ವೈಭವಕ್ಕೆ ತಕ್ಕಂತೆ ದೇವಸ್ಥಾನದ ನಿರ್ಮಾಣ ಆಗ್ಬೇಕು. ನೋಡಿ, ಹೇಳಿ ಕೇಳಿ ಮಹಾಲಿಂಗೇಶ್ವರ ದೊಡ್ಡ ಲಿಂಗವೇ ಹೌದು. ಈಶ್ವರನೇ ಹಾಗೆ, ಬ್ರಹ್ಮ ವಿಷ್ಣುಗಳಿಂದ ಅವನ ಆದಿ ಅಂತ್ಯವನ್ನು ತಿಳಿಯಲಿಕ್ಕೆ ಸಾಧ್ಯ ಆಗ್ಲಿಲ್ವಂತೆ. ಒಬ್ಬ ಮೇಲೆ ಹೋಗ್ತಾನೆ, ಒಬ್ಬ ಕೆಳಗೆ ಹೋಗ್ತಾನೆ. ಆ ಜ್ಯೋತಿರ್ಮಯವಾದ ಲಿಂಗದ ಆದಿ ಅಂತ್ಯವನ್ನ ಹುಡುಕ್ಲಿಕ್ಕೆ ತ್ರಿಮೂರ್ತಿಗಳಲ್ಲಿ ಮತ್ತಿಬ್ಬರಿಗೆ ಸಾಧ್ಯ ಆಗಲಿಲ್ಲ ಎಂಬುದಾಗಿ ಪುರಾಣಗಳು ಹೇಳ್ತವೆ. ಮಹಾಲಿಂಗೇಶ್ವರನೇ ಅವನು. ಎದುರಿಗಿರುವಂಥದ್ದು ಅದು ಸುಮ್ಮನೆ ನಂದಿ ಅಲ್ಲ, ಅದು ಮಹಾನಂದಿಯೇ ಇರುವಂಥದ್ದು ಎದುರಿಗೆ. ಉಪ್ರೆ ನಂದಿ, ಅದು ಪ್ರಸಿದ್ಧಿ, ಅದು ಎಷ್ಟು ಭವ್ಯ ಅದು. ನೋಡಲು ಎರಡು ಕಣ್ಣು ಸಾಲದು ಎನ್ನುವಂಥದ್ದು. ಈಶ್ವರನ ವಿಭವವನ್ನು ನೋಡೋದಕ್ಕೆ ಹೇಗೆ ಒಂದು ಆನಂದ ಆಗ್ತದೋ, ಮಿಗಿಲಾದ ಆನಂದ ನಂದಿಯನ್ನು ನೋಡ್ಲಿಕ್ಕೆ ನಮಗಾಗ್ತದೆ. ಎಂಥ ವೈಭವದ ನಂದಿ ಅದು. ನಿಮಗೆ ಬೇಕಾದ ಸಮೃದ್ಧಿಯನ್ನು ಕೊಡುವಂತ ಯೋಗ್ಯತೆ ಇರುವಂತ ನಂದಿ ಅದು. ಆ ನಂದಿ ಶಬ್ದದ ಮೂಲ ಧಾತು, ಅದರ ಅರ್ಥ ಸಮೃದ್ಧಿ ಅಂತ. ನಂದಿ ಶಬ್ದ ಬಂದಿದ್ದೇ ಹಾಗೆ ಅಂತ. ಟು ನದಿ ಸಮೃದ್ಧ ಅಂತ ಒಂದು ಧಾತು, ಆ ಧಾತುವಿನ ನಂದಿ ಶಬ್ದ ನಿಷ್ಪನ್ನವಾಗಿರುವಂಥದ್ದು. ಹಾಗಾಗಿ ನಂದಿ ಸಮೃದ್ಧಿಯನ್ನು ಕೊಡ್ತದೆ. ಸಮಾಜಕ್ಕೆ ಇದ್ರ ಕಲ್ಪನೆ ಇಲ್ಲ, ಹಾಗಾಗಿ ಸಮಾಜಕ್ಕೆ ನಂದಿಗಳು ಬೇಡವಾಗಿದ್ದಾವೆ. ಒಂದು ಗಾದಿಯ ಉಟ್ಕೊಂಡ್ಬಿಟ್ಟಿದೆ. ಮನೆಯಲ್ಲಿ ಹೆಣ್ಣು ಹುಟ್ಟಬಾರದು, ಕೊಟ್ಟಿಗೆಯಲ್ಲಿ ಗಂಡು ಹುಟ್ಟಬಾರದು ಅಂತ. ಹುಟ್ಟಬಾರದು ಅಂತಲ್ಲ, ಶಾಸ್ತ್ರ ಅಲ್ಲ ಅದು. ಶಾಸ್ತ್ರ ಹೆಣ್ಣು ಹುಟ್ಟಬೇಕು ಅಂತ ಹೇಳ್ತದೆ, ಕನ್ಯಾದಾನ ಮಾಡಬೇಕು ಅಂತ ಶಾಸ್ತ್ರ ಹೇಳುವಂಥದ್ದು. ಹೆಣ್ಮಕ್ಳು ಹುಟ್ಟಿದಷ್ಟು ಒಳ್ಳೇದು. ಇವತ್ತು ಸಮಾಜದ ಅನುಭವ ಬರ್ತಾ ಇದೆ. ಹೆಣ್ಮಕ್ಳು ಕಡಿಮೆಯಾಗಿ ಸಮಾಜ ಒಂದು ಕಷ್ಟಪಡೋದನ್ನು ಕಾಣ್ತಾ ಇದೆ ನಾವು ಇವತ್ತು. ಅದು ಬೇಕೇ ಬೇಕು. ಹಾಗೆ ಆದ್ರೆ ಜನ ಹೇಗೆ ಅಂದ್ರೆ ಗಂಡು ಹುಟ್ಟಬೇಕು ಅಂತ ಬಯಸ್ತಾರೆ. ಗಂಡು ಹುಟ್ಟಬೇಕು ಸರಿ, ವಂಶವೃದ್ಧಿ ಆಗ್ಬೇಕು, ಆದ್ರೆ ಹೆಣ್ಣು ಹೆಚ್ಚಲ್ಲ, ಹೆಣ್ಣು ಭಾರ ಅಲ್ಲ, ಹೆಣ್ಣು ಎರಡು ಕುಟುಂಬಗಳು ಕೂಡ ಬೆಳಗ್ತಾಳೆ ಅಂತ. ಅದಕ್ಕೊಂದು ಮಹತ್ವ ಇದೆ ಅಂತ. ಅದು ನರಿಯಿದೆ. ಹೆಣ್ಣು ಬೇಡ 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 ಅಂತ ನಮ್ಮ ಪೂರ್ವ ಕಾಲದಲ್ಲಿ ಕೂಡ ಅದನ್ನ ಹೇಳಿ 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 ಹೆಣ್ಣು ಹುಟ್ಟದಂತೆ ಆಗ್ಬಿಡುತ್ತು ಅಂತ. ಬಹಳ ಕಡಿಮೆ ಹೆಣ್ಮಕ್ಳು ಹುಡ್ತಾರೆ ಇವತ್ತು. ಹಾಗಾಯ್ತು ಅಂತ. ಹಾಗೆ ಕೊಟ್ಟಿಗೆಯಲ್ಲಿ ಗಂಡು ಹುಟ್ಟಬಾರದು. ಮತ್ತೆ ಹೇಗೆ ಮುಂದುವರಿಬೇಕು ಗೋಸಂತೆ? ಗೋ ವಂಶವೃದ್ಧಿ ಹೇಗಾಗ್ಬೇಕು ಅಂತ. ವಂಶವೃದ್ಧಿ ಆಗ್ತಾ ಇಲ್ಲ. ಇವತ್ತು ವಂಶವೃದ್ಧಿ ಬೇರೆ ರೀತಿಯಿಂದ ಆಗ್ತಾ ಇದೆ, ಕೃತ್ರಿಮವಾಗಿ ಆಗ್ತಾ ಇದೆ. ಆದ್ರೆ ಅದು ಕೃತ್ರಿಮ, ಎಷ್ಟೊಂದು ಕೃತ್ರಿಮವೇ. ಕೃತ್ರಿಮ ಶಬ್ದಕ್ಕೆ ನಮ್ಮಲ್ಲಿ ಹಳ್ಳಿಯಲ್ಲಿ ಬೇರೆ ಅರ್ಥ ಇದೆ. ಹಳ್ಳಿಯಲ್ಲಿ ಮಾಟ ಮಂತ್ರ ಮಾಡಿದ್ರು ಕೃತ್ರಿಮ ಅಂತ ಕರೀತಾರೆ. ಇದು ಅದೇ. ಇವತ್ತು ನಾವೇನೋ ಕೃತ್ರಿಮ ಗರ್ಭಧಾನ ಮಾಡ್ತೇವೆ ಗೋವಿಗೆ, ಅದು ಮಾಟ ಮಾಡಿದಂತೆ ಹೊತ್ತು ಬೇರೆ ಏನೋ ಅಲ್ಲ. ಸಹಜತೆಯನ್ನು ಹಾಳು ಮಾಡಿ ಮಾಡುವಂಥದ್ದು. ಆ ಸೃಷ್ಟಿ ಸಹಜವಾದ ಸೃಷ್ಟಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಕೊರತೆಗಳು ಇದ್ದೇ ಇರ್ತವೆ. ಅಲ್ಲಿ ಬರೀ ಕಣ್ಣಿಗೆ ಕಾಣದೇ ಇರ್ಬೋದು, ಆದ್ರೆ ಅಲ್ಲಿರುವ ಚೈತನ್ಯ ಇದೆಯಲ್ಲ, ಅದರ ಅಂಶದಲ್ಲಿ ಕೊರತೆ ಆಗ್ಬೋದು. ನಾವು ಅದನ್ನ ಗಮನಿಸ್ಕೊಳ್ಬೇಕು. ಹಾಗಾಗಿ ಸಂತತಿ, ಗೋ ಸಂತತಿ ಅದು ನಂದಿಯಿಂದಾಗಿ. ಸಮಾಜದಲ್ಲಿ ಅದಕ್ಕೆ ಇರ್ಬೇಕಾದ ಮನ್ನಣೆ ಇಲ್ಲ, ಇವತ್ತು ಇರ್ಬೇಕಾದ ಆಧಾರ ಇಲ್ಲ. ಇರ್ಬೇಕು ಅನ್ನೋದಕ್ಕೆ ಕುರುಹು ಈ ನಮ್ಮ ಉಪಲಿಯ ಮಹಾನಂದಿ ಅಂತ. ಅದ್ಭುತವಾಗಿರುವಂತ ನಂದಿ, ಎಷ್ಟು ಶೋಭಾಯಮಾನ ಅದು. ಯಾಕಷ್ಟು ದೊಡ್ಡ ನಂದಿ ಇದೆ? ನಂದಿಗೇನು ಮಹತ್ವ? ಯಾಕೆ ಯಾವಾಗಲೂ ನಂದಿ ಇರಬೇಕು ಈಶ್ವರನ ಮುಂದೆ ಎಂದರೆ, ಅದು ಧರ್ಮಸ್ವರೂಪ. ವೃಷೋಹಿ ಭಗವಾನ್ ಧರ್ಮ. ವೃಷ ಅದೇನದು ಅಂದ್ರೆ ಧರ್ಮವೇ ಆ ರೂಪದಲ್ಲಿದೆ. 4 ಪಾದಗಳು ಅದಕ್ಕೆ, ಧರ್ಮಕ್ಕೆ. ಕೃತ, ತ್ರೇತ, ದ್ವಾಪರ, ಕಲಿ, ಈ 4 ಯುಗದಲ್ಲಿ ಒಂದೊಂದು ಪಾದ ಕಡಿಮೆ ಆಗ್ತಾ ಬರ್ತದೆ ಅಂತ ಹೇಳ್ತಾರಲ್ಲ. ಅಂತಹ ಚತುಷ್ಪಾತ್ತಾದ ಸಾಕ್ಷಾತ್ ಧರ್ಮವೇ ನಂದಿ ಸ್ವರೂಪ. ಹಾಗಾಗಿ ನಾವು ಧರ್ಮ ಮಾಡಿದ್ರೆ ಆ ಧರ್ಮವನ್ನ ಏರಿ ಶಿವ ಬರ್ತಾನೆ ನಮ್ಮ ಬಳಿಗೆ, ಮೃತ್ಯುಂಜಯ ಬರ್ತಾನೆ. ಧರ್ಮಾಚರಣೆ ಮಾಡಿದ್ರೆ, ಯಾಕೆ ಮಾಡಬೇಕು ಅಂದ್ರೆ ನಾವು ಮಾಡಿದ ಧರ್ಮವನ್ನು ಏರಿಯೇ ಶಿವ ನಮ್ಮ ಬಳಿಗೆ ಬರುವಂಥದ್ದು. ಅಧರ್ಮ ಮಾಡಿದ್ರೆ ಕೋಣವನ್ನು ಏರಿ ಯಮ ಬರ್ತಾನೆ. ಅಷ್ಟೇ ವ್ಯತ್ಯಾಸ. ಈಗ ನಂದಿಗೂ ಮತ್ತು ಕೋಣಕ್ಕೂ ವ್ಯತ್ಯಾಸ ಇದೆಯಲ್ವಾ?
ಎರಡು ನೋಡೋದಕ್ಕೆ ಒಂದೇ ರೀತಿ ಕಾಣ್ಬೋದು, 4 ಕಾಲು 2 ಕೊಂಬು 1 ಬಾಲ ಅಂತ ನೋಡೋದಕ್ಕೆ ಒಂದೇ ರೀತಿ ಕಾಣ್ಬೋದು. ಆದ್ರೆ ಎರಡು ತುಂಬಾ ವ್ಯತ್ಯಾಸ ಇದೆ. ಒಂದು ಸತ್ವಗುಣ, ಇನ್ನೊಂದು ತಮೋಗುಣ. ಒಂದು ಸಾಕ್ಷಾತ್ ಪರಮೇಶ್ವರ, ಇನ್ನೊಂದು ಯಮಧರ್ಮ. ಹಾಗಾಗಿ ಧರ್ಮವನ್ನು ಆಚರಿಸಿದ್ರೆ ಶಿವನ ಅನುಗ್ರಹ ಆಗ್ತದೆ. ಅಧರ್ಮದ ದಾರಿಯಲ್ಲಿ ಹೋದ್ರೆ ಕೋಣವ ನೀರು ಯಮ ಬರ್ತಾನೆ, ಮೃತ್ಯು ಬರ್ತದೆ ನಮ್ಮ ಬಳಿಯಲ್ಲಿ, ನಮ್ಮ ನಾಶವನ್ನ ಅದು ಮಾಡ್ತದೆ. ನಾಶ ಅಂದ್ರೆ ಸತ್ತ ಮೇಲೆ ನಾಶ ಅಂತೇನಿಲ್ಲ, ಕಾಯಿಲೆ ಬಂದ್ರೂ ನಾಶವೇ ಅದು ಅಂತ. ಆ ಕಾಯಿಲೆ ಇರುವುದು ಯಮರದ್ದೇ ಒಂದು ಅಂಶ. ಅದು ಯಮಲೋಕದಲ್ಲಿ ಯಮಭವನದ ಸುತ್ತಮುತ್ತ ಯಮಭವನದ ಪರಿಸರದಲ್ಲಿ ರೋಗ ದೇವತೆಗಳು ವಾಸ ಮಾಡ್ತಾರೆ. ಅವರ ಭವನಗಳನ್ನ ಗರುಡ ಪುರಾಣ ವರ್ಣನೆ ಮಾಡ್ತದೆ. ಅದರಲ್ಲಿ ಯಮನ ಪರಿವಾರ, ನಮ್ಗೆ ಬರ್ತಕ್ಕಂಥ ಕ್ಲೇಶಗಳು, ಕಷ್ಟಗಳು, ರೋಗಗಳು ಎಲ್ಲ ಯಮನ ಪರಿವಾರ, ಯಮನ ಅಂಶ. ಯಾಕೆಂದ್ರೆ ಶಿಕ್ಷೆ ರಕ್ಷೆಗಳ ಪ್ರಭು ಅವನು. ತಪ್ಪು ಮಾಡಿದಾಗ ನಮಗೆ ಅವನು ದುಃಖವನ್ನು ಕೊಡ್ತಾನೆ, ದಂಡನೆಯನ್ನು ಕೂಡ ಅವನು ಕೊಡ್ತಾನೆ. ಹಾಗೆ ಧರ್ಮದ ಮೂಲಕವಾಗಿ ಶಿವನ ಪ್ರಾಪ್ತಿ, ಶಿವಾನುಗ್ರಹದ ಒಂದು ಪ್ರಾಪ್ತಿ. ಇವತ್ತು ನಂದಿ ಧ್ವಜವನ್ನು ಏರಿಸಲಾಗಿದೆ. ನಾವು ಹೊರಗೆ ಬರುವಾಗ ನಮ್ಮ ಕಟ್ಟೆ ಶಂಕರ ಭಟ್ರ ಒಂದು ತಾಂತ್ರಿಕತ್ವದಲ್ಲಿ ನಂದಿಯನ್ನು ಏರಿಸಿ ನಾವಿಲ್ಲಿ ಬಂದಿರುವಂಥದ್ದು. ಜೀವನದಲ್ಲಿ ಕೂಡ ನಾವು ಆ ಧ್ವಜವನ್ನು ಏರಿಸ್ಬೇಕು, ನಂದಿಯ ಧ್ವಜವನ್ನು ಏರಿಸ್ಬೇಕು. ಎತ್ತರದಲ್ಲಿ ಧರ್ಮವನ್ನಿಟ್ಟು, ಧರ್ಮಧ್ವಜ ಅದನ್ನು ಎತ್ತರದಲ್ಲಿಟ್ಟು ಅದರ ಅಡಿಯಲ್ಲಿ ನಾವು ಜೀವನ ಮಾಡಬೇಕು. ಧರ್ಮಧ್ವಜ ಅಂದ್ರೆ ಅರ್ಥ ಏನು? ಅಲ್ಲಿ ಧರ್ಮ ಇದೆ ಅಂತ. ನಮ್ಮ ಜೀವನ ಹಾಗಾಗ್ಬೇಕು, ಅದು ಧರ್ಮಮಯ, ಧರ್ಮಪೂರ್ಣ ಆಗ್ಬೇಕು ಅಂತ. ಹಾಗಾಗಿ ನಿರಂತರವಾಗಿ ಆ ನಂದಿ ಶಿವನನ್ನೇ ನೋಡ್ತಾ ಇರ್ತದೆ, ಯಾವಾಗಲೂ ಸದಾ ಅಭಿಮುಖ ಅಂತ. ಹಾಗೆ ನಾವು ಕೂಡ ನಂದಿಯ ದೃಷ್ಟಿಯಿಂದಲೇ ಶಿವನನ್ನು ನೋಡುವಂಥದ್ದು. ನಂದಿಯ ಶೃಂಗಾಂತರದಲ್ಲಿ 2 ಕೊಂಬುಗಳ ಮಧ್ಯದಲ್ಲಿ ನಾವು ಶಿವನನ್ನು ದರ್ಶನ ಮಾಡಬೇಕು. ನಂದಿಗೆ ಯಾವ ನೋಟ ಇದೆಯೋ ಆ ನೋಟ ನಮಗೂ ಕೂಡ ಬರಬೇಕು ಅಂತ. ನಂದಿಯ ಕಣ್ಣಿನಲ್ಲಿ ಶಿವ ಹೇಗೆ ಕಾಣ್ತಾನೋ ಹಾಗೆ ನಮ್ಗೆ ಅವನು ಕಾಣ್ಬೇಕು. ಯಾಕೆಂದ್ರೆ ನಮ್ಮ ಕಣ್ಣಿಗೆ ಶಿವ ಬರೀ ಕಲ್ಲಾಗಿ ಕಾಣ್ತಾನೆ, ಆದ್ರೆ ನಂದಿಯ ಕಣ್ಣಿಗೆ ಅವನು ಮಹಾ ಚೈತನ್ಯವಾಗಿ ಕಾಣ್ತಾನೆ. ಇಡೀ ವಿಶ್ವವನ್ನೇ ಆಳುವಂತಹ ಒಂದು ಮಹಾ ಚೈತನ್ಯವಾಗಿ ಅವನು ಕಾಣ್ತಾನೆ. ನಮ್ಮ ಕಣ್ಣಿಗೆ ಶಿವನ ಕೊರಳಿಗೆ ಒಂದು ಹಾವು ಸುತ್ಕೊಂಡಿದ್ದಾನೆ ಅಂತ ಅನಿಸ್ತದೆ ನಮ್ಗೆ. ಅದೇನಪ್ಪ, ಕೊರಳಿಗೂ ಹಾವು, ಕಿವಿಗೂ ಹಾವು, ಕೈಯಲ್ಲೂ ಹಾವು, ಕಾಲಲ್ಲೂ ಹಾವು, ಎಲ್ಲ ಹಾವೇ ಆಯ್ತಲ್ಲ. ಆದ್ರೆ ನಂದಿಯ ಕಣ್ಣಿಗೆ ಅದು ಕುಂಡಲಿನಿ ಮಹಾಸ್ವರೂಪವಾಗಿ ಕಾಣ್ತದೆ. ನಮ್ಮ ಕಣ್ಣಿಗೆ ಶಿವನ ತಲೆ ಮೇಲೆ ಒಂದು ಚಂದ್ರಕಲೆ ಇದೆ ಅಂತ ಅನ್ಸ್ಬಿಡ್ತದೆ ಅಷ್ಟೇ. ಏನಪ್ಪ ಪಾಡ್ಯದ ಚಂದ್ರ ಇಲ್ಲಿ ಶಿವನ ತಲೆ ಮೇಲೆ ಅಂತ ಅನಿಸ್ತದೆ. ಆದ್ರೆ ನಂದಿಯ ಕಣ್ಣಿಗೆ ಅದು ವೃದ್ಧಿ ಮತ್ತು ಕ್ಷಯ ಇಲ್ಲದೆ ಇರ್ತಕ್ಕಂಥ ಚೈತನ್ಯದ ಚಂದ್ರ. ಈ ಚಂದ್ರನಿಗೆ 16 ಕಲೆಗಳು, 15 ಕಲೆಗಳು ಸೃಷ್ಟಿಯಲ್ಲಿ ಚಾಲ್ತಿಯಲ್ಲಿವೆ, ಅದಕ್ಕೆ ವೃದ್ಧಿ ಕ್ಷಯ ಇದೆ. ಆದ್ರೆ 16ನೇ ಕಲೆ ಶಿವನ ತಲೆ ಮೇಲಿದೆ, ಅದಕ್ಕೆ ವೃದ್ಧಿಯೂ ಇಲ್ಲ, ಕ್ಷಯವೂ ಇಲ್ಲ. ಆ ಕಲೆ ಯಾವುದಂದ್ರೆ ಅದೇ ಚೈತನ್ಯ, ಅದೇ ಜೀವ, ಅದೇ ಆತ್ಮ ಅಂತ ತಲೆ ಮೇಲೆ ಇಟ್ಕೊಂಡಿದ್ದಾನೆ ಶಿವ ಅದನ್ನ. ಹಾಗೆ ನಂದಿಯ ಕಣ್ಣಿಗೆ ಅದು ಗೋಚರಿಸುವಂಥದ್ದು. ನಮ್ಮ ಕಣ್ಣಿಗೆ ಶಿವ ಬೂದಿ ತೊಡ್ಕೊಂಡಿದ್ದಾನೆ ಅಂತ ಅನಿಸ್ತದೆ ನಮ್ಗೆ. ಅದೇ ಬೂದಿ ನಂದಿಯ ಕಣ್ಣಿಗೆ ಭೂತಿ ಅಂತ ಅನಿಸ್ತದೆ. ಆ ಭೂತಿ ಶಬ್ದವೇ ಕನ್ನಡದಲ್ಲಿ ಬೂದಿ ಅಂತಾಗಿದೆ. ಭೂತಿ ಅಂದ್ರೆ ಐಶ್ವರ್ಯ, ಈಶ್ವರತ್ವ. ವಿಭೂತಿರ್ಭೂತಿರೈಶ್ವರ್ಯಂ, ಅಷ್ಟಸಿದ್ಧಿಗಳು ಅಂತ ಅದಕ್ಕೆ. ಭೂತಿಯ ಶಬ್ದಕ್ಕೆ ಐಶ್ವರ್ಯ, ಅಷ್ಟಸಿದ್ಧಿಗಳು ಅಂತ. ನಂದಿಯ ಕಣ್ಣಿಗೆ ಕಾಣುವಂಥದ್ದು ಹಾಗೆ. ನಮ್ಮ ಕಣ್ಣಿಗೆ ಲಿಂಗಾಕಾರ ಕಾಣ್ತದೆ, ಅದು ನಂದಿಯ ಕಣ್ಣಿಗೆ ಅದು ನಿರಾಕಾರ, ಅದು ಸರ್ವಾಕಾರ, ಅದು ಸರ್ವ ವ್ಯಾಪಕ. ಅದು ಆ ನಿರಾಕಾರಕ್ಕೆ ಸೂಚನೆಯೇ ಲಿಂಗಾಕಾರ. ನಾವು ಅದಕ್ಕೆ ಗಡ್ಡ ಮೀಸೆ ಇದ್ದು ಒಂದು ಇದು ಹಾಕಿ ಅದನ್ನು ನೋಡಿ ಸಂತೋಷ ಪಡ್ತೇವೆ, ಒಂದು ಮುಖವಾಡ ಹಾಕಿ ಸಂತೋಷ ಪಡ್ತೇವೆ. ನಿಜವಾಗಿ ಅದು ನಿರಾಕಾರ, ನಿರ್ವಿಕಾರ, ಅದು ಎಲ್ಲ ಶಿವನೇ ಎನ್ನುವ ಹಾಗೆ ಅದು ಇರುವಂಥದ್ದು ಅಂತ. ನಮ್ಮ ಕಣ್ಣಿಗೆ ಗಂಗೆ ಕಾಣಿಸೋದು ಇಲ್ಲ, ಕಂಡ್ರು ಕೂಡ ಏನೊಂದು ಆಕೃತಿಯಾಗಿ ಕಾಣೋದಷ್ಟೇ, ನಾವು ಇಟ್ಟ ಬಿಂಬದ ಒಂದು ವಿಶೇಷ ಶಿಲ್ಪದ ವಿನ್ಯಾಸವಾಗಿ ಕಾಣೋದಷ್ಟೇ. ಆದ್ರೆ ನಂದಿಯ ಕಣ್ಣಿಗೆ ಅದು ಆಮೇಲೆ ಜ್ಞಾನ, ಪರಿಶುದ್ಧವಾದ ಜ್ಞಾನವೇ ಅದು ಆ ರೂಪದ ಇರುವಂತ ನಂದಿ ಕಣ್ಣಿಗೆ ಅದು ಗೋಚರಿಸುವಂಥದ್ದು. ಹೀಗೆ ಯಾವುದನ್ನು ತೆಗೆದುಕೊಂಡ್ರು ಕೂಡ ನಂದಿಯ ದೃಷ್ಟಿ ಬೇರೆ ಇದೆ. ಅದು ಮಹಾನಂದಿಯಾಗಿದ್ದರಿಂದ ಮಹತ್ತಾದ ದೃಷ್ಟಿ, ಅದು ನಮ್ಮ ದೃಷ್ಟಿ ತುಂಬಾ ಅಲ್ಪ. ನಾವು ದೇವಸ್ಥಾನಕ್ಕೆ ಬಂದ್ರು ಕೂಡ ನಮ್ಮ ಕಣ್ಣಿಗೆ ಕಾಣೋದೇನು? ದೇವರಿಗೆ ಹಾಕಿರುವ ಆಭರಣಗಳು, ಚಿನ್ನ ಎಷ್ಟು ಶುದ್ಧ ಇರ್ಬೋದು, ಎಷ್ಟು ಬೆಲೆ ಬಾಳ್ಬೋದು, ಅದು ಇಂಥದ್ದೇ ನಮ್ಮ ಕಣ್ಣಿಗೆ ಗೋಚರಿಸುವಂಥದ್ದು. ಕಣಕ ಡಬ್ಬಿ ತುಂಬಿರ್ಬೋದಾ? ಕಣಕ ಡಬ್ಬಿ ಪೂರ್ತಿ ದೇವರಿಗೆ ಹೋಗ್ತದೋ ಇಲ್ವಾ? ಅದು ಏನಾದ್ರು ಬೇರೆ ಏನಾದ್ರು ಆಗ್ತದ? ದೇವಸ್ಥಾನಕ್ಕೆ ಬಂದು ಆಲೋಚನೆ ಮಾಡಬೇಕಾಗಿಲ್ಲ, ದೇವಸ್ಥಾನದ ವ್ಯವಸ್ಥೆ ಇದ್ದು ಆಲೋಚನೆ ಮಾಡ್ಬೇಕು ಅದನ್ನ. ದೇವಸ್ಥಾನದಲ್ಲಿ ನಮ್ಗೆ ದೇವರು ಹೊರತು ಬೇರೆ ಏನೂ ಕಾಣಬಾರ್ದು, ಅದು ದೇವರು ಹೊರತಾಗಿ ಮತ್ತೆಲ್ಲ ಕಾಣ್ತದೆ ನಮ್ಗೆ. ದೇವಸ್ಥಾನಕ್ಕೆ ಬಂದಾಗ ಸಾಮಾನ್ಯವಾಗಿ ಈಗ ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ, ಊರಿನಲ್ಲಿ ಯಾರಿಗೆ ಪರಸ್ಪರ ವಿರೋಧ ಯಾರ್ಯಾರಿಗೆ ಇದ್ರು ಅದು ಬಂದು ವ್ಯಕ್ತ ಆಗೋದಿಲ್ಲ ದೇವಸ್ಥಾನದಲ್ಲಿ. ನಮ್ಗೆ ಜಗಳ ಮಾಡ್ಕೊಳಕ್ ಒಳ್ಳೆ ಜಾಗ ಯಾವ್ದಾದ್ರು ದೇವಸ್ಥಾನ. ಅಲ್ಲಿ ಬಂದು ದೇವಸ್ಥಾನದಲ್ಲಿ ಬಂದು ನಮ್ದು
ಪ್ರಾರಂಭವೇ ಅಲ್ಲಿ ಅಂತ. ಇಡೀ ಊರನ್ನ ಒಡ್ಕೊಳ್ತಕ್ಕಂಥ ಕೆಲಸ ಮಾಡ್ತೇವೆ ನಾವಲ್ಲಿ ಅಂತ. ಆದ್ರೆ ಅಲ್ಲಿ ಬಂದು ನಾವು ಈಶ್ವರನಿಗೆ ಶರಣಾಗಬೇಕು, ಈಶ್ವರನ್ನೇ ನೋಡಬೇಕು, ಈಶ್ವರನಿಗೆ ಶರಣಾಗಬೇಕು. ಅವನು ಆಶುತೋಷ, ಅವನು ಬಹಳ ಬೇಗ ಸಂತೋಷ ಕೊಡ್ತಾನೆ, ಸಣ್ಣ ಸೇವೆಯಿಂದ ಕೂಡ ಸಂತೋಷ ಕೊಡ್ತಾನೆ. ಹತ್ತಿರ ಸಿಗುವಂತ ದೇವರು ಅದು ಶಿವ ಅಂದ್ರೆ ಅಂತ. ವಿಷ್ಣುವಾದ್ರೆ ಸ್ವಲ್ಪ ದೂರವಂತೆ, ಸ್ವಲ್ಪ ಆಳವಂತೆ. ಸತ್ವಗುಣ ಅನ್ನೋದು ಸೃಷ್ಟಿಯಲ್ಲಿ ಆಳದಲ್ಲಿದೆ. ಅದು ಸತ್ವಗುಣ ಆಡುವಂತ ದೇವರು ಅವನು. ಅದೆಲ್ಲೂ ಗಂಭೀರವ ತುಂಬಾ ಆಳಕ್ಕೆ ಹೋಗಿ ಅವನನ್ನು ದರ್ಶನ ಮಾಡ್ಬೇಕಾಗ್ತದೆ, ಕಷ್ಟಪಡಬೇಕಾಗ್ತದೆ. ಅಂದ್ರೆ ಶಿವ ಅವನು ಸ್ವತಃ ಪರಮ ಸತ್ವಗುಣ ಪರಿಪೂರ್ಣ ಹೋದಾದ್ರೂ ಆಳುವುದು ತಮೋಗುಣವನ್ನು, ನಿಯಂತ್ರಣ ಮಾಡುವಂಥದ್ದು ತಮೋಗುಣವನ್ನು. ಅದು ಸೃಷ್ಟಿಯ ಹೊರಪದದಲ್ಲಿ ಸಿಗುವಂಥದ್ದು. ಹಾಗಾಗಿ ಬೇಗ ಶಿವನನ್ನ ಒಲಿಸ್ಕೊಳ್ಲಿಕ್ಕೆ ಸಾಧ್ಯ, ಶಿವನನ್ನ ಸಂತೋಷಪಡಿಸಲಿಕ್ಕೆ ಬಹಳ ಬೇಗ ಸಾಧ್ಯ ಅಂತ ಒಲಿಸ್ಕೊಳ್ಬೇಕು. ಅದಕ್ಕೆ ನಂದಿ ದೃಷ್ಟಿ ಬೇಕು. ನಂದಿಯಾಗಿ ನಾವು ಶಿವನನ್ನ ನೋಡಬೇಕು. ಧರ್ಮವೇ ಮೈವತ್ತವರಂತೆ ಆಗಿ ನಾವು ಶಿವನನ್ನು ನೋಡಬೇಕು. ಹಾಗೆ ನೋಡಿದಾಗ ಖರಾಸುರನು ಭಕ್ತ ಅಂತ ಅನ್ಸ್ಕೊಳ್ತಾನೆ, ಒಬ್ಬ ಅಸುರನು ಕೂಡ ಭಕ್ತ ಶ್ರೇಷ್ಠ ಅಂತ ಅನ್ಸ್ಕೊಳ್ತಕ್ಕಂಥ ಶಿವಲಿಂಗದ ಪ್ರತಿಷ್ಠಾಪನೆ, ಒಂದು ಕ್ಷೇತ್ರದ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಯೋಗ ಅಂತವನಿಗೂ ಕೂಡ ಬಂತು ನೋಡಿ. ಅದು ಖರಾಸುರನಿಗೂ ಕೂಡ ಬಂತು ನೋಡಿ, ನಮಗೂ ಬರ್ತದೆ ಅದು ಅಂತ. ಖರಾಸುರ ಪ್ರತಿಷ್ಠಾಪನೆ ಮಾಡಿದ್ರೆ ಕೊನೆ ಭಿಕ್ಷೆ ನಡ್ಸ್ಕೊಂಡು ಹೋಗ್ಬೇಕು ನಾವು ಅದನ್ನ ಒಳ್ಳೆ ರೀತಿಯಿಂದ, ಆ ಯೋಗ್ಯತೆ ಬರ್ತದೆ. ಹಾಗೆ ಹರಗಣ ಅಂತ, ಹರಗಣ ಅಂದ್ರೆ ನಿಮ್ಗೆ ಕೂಡಲೇ ಬೇರೆ ತಲೆಗೆ ಹೋಗುವಂಥದ್ದು. ಆದ್ರೆ ಹರಗಣ ಅನ್ನೋದಕ್ಕೆ ನಂದಿ ದೃಷ್ಟಿಯಿಂದ ತುಂಬಾ ಗಂಭೀರವಾದ ಅರ್ಥ ಇದೆ. ಹರನ ಗಣಗಳು ಅಂತ ನಮ್ಮ ಕಣ್ಣಿಗೆ ಅಕರಾಳ ವಿಕರಾಳ ಕಾಣ್ತವೆ, ಆದ್ರೆ ನಂದಿಯ ಕಣ್ಣಿಗೆ ಅವೆಲ್ಲ ಶಿವನ ಚೈತನ್ಯದ ಕಿಡಿಗಳು ಅಂತ. ಬಾಹ್ಯ ಸೌಂದರ್ಯದ ಬಗ್ಗೆ ಅವ್ರಿಗೆ ಆಧಾರ ಇಲ್ಲದೆ ಇರೋದ್ರಿಂದ ಅವ್ರು ಹಾಗಿರ್ತಾರೆ. ಯಾರು ನಮ್ಮ ಹತ್ರ ಬರೋದು ಬೇಡ ಅಂತ ಅವ್ರಿಗೆ ಆಸಕ್ತಿ ಇಲ್ಲ. ಹಾಗಾಗಿ ನೋಡೋದಕ್ಕೆ ಆ ರೀತಿ ಇದ್ರೂ ಕೂಡ ಅವರೆಲ್ಲ ಭಕ್ತ ಶ್ರೇಷ್ಠರು, ಅವರೆಲ್ಲ ಶಿವನ ಆಜ್ಞಾಧಾರಕರು, ಅವರೆಲ್ಲ ಅದ್ಭುತವಾಗಿರುವಂತಹ ಶಕ್ತಿ ಸಾಮರ್ಥ್ಯ ಸಂಪನ್ನರು. ಶಿವನೇ ಅದು, ಆ ರೂಪದಲ್ಲಿ ಇರ್ತಕ್ಕಂಥ ಇನ್ನೊಂದು ರೂಪದ ಶಿವನೇ ಅದು, ಹೊರತು ಬೇರೆ ಏನೂ ಅಲ್ಲ. ಈಗ ಉದಾಹರಣೆ ನಂದೀಶ್ವರ ಇದ್ದಾನೆ. ನಂದೀಶ್ವರ ಒಬ್ಬ ಮಹಾ ಗಣನಾಯಕ. ಅವನಿಗೆ ರಾಮಾಯಣ, ಉತ್ತರ ರಾಮಾಯಣ ಅವನನ್ನು ಕರೆಯುವಂಥದ್ದು ದ್ವಿತೀಯ ಇವ ಶಂಕರ, ಎರಡನೇ ಈಶ್ವರ ಅವನು, ಸಾಕ್ಷಾತ್ ಎರಡನೇ ಪರಮೇಶ್ವರ ಅವನು ಅಂತ. ಅಂಥವ್ರು ಅವರೆಲ್ಲರೂ ಕೂಡ ಅಂತ. ಹಾಗಾಗಿ ಆ ಒಂದು ವಿಶೇಷವಾಗಿರುವಂಥ ನಂದಿಯ ಸಾನ್ನಿಧ್ಯ ಕೂಡ ಇಲ್ಲಿದೆ. ಅದೆಲ್ಲ ಸೇರಿರ್ತಕ್ಕಂಥ ಒಂದು ಮಹಾ ಸಾನ್ನಿಧ್ಯ, ಪರಮ ಸಾನ್ನಿಧ್ಯ ಇದು. ಮತ್ತೆ ಅವನ ಸಂಕಲ್ಪಗಳು ಬಹಳ ವಿಶೇಷ. ಶಿವನ ಸಂಕಲ್ಪಗಳು ಸಾಮಾನ್ಯ ಜನರಿಗೆ ಅರ್ಥ ಆಗುವಂಥದ್ದಲ್ಲ. ನಮ್ಮ ತಾಂತ್ರಿಕರು ಅದನ್ನ ಹೇಳ್ತಾ ಇದ್ದಾರೆ, ಹಗಣ ಹಗಣ ಅಂತ ನಾವೆಲ್ಲ ಮಾಡ್ತಾ ಇರ್ತೇವೆ, ಸಾಲಕ್ಕಿಗಳು ಆ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅದು ಹರಗಣ ಶಬ್ದದಿಂದಲೇ ಬಂದಿದೆ. ಮೂಲತಃ ಹರಗಣ ಶಬ್ದವೇ ಹಗಣ. ಹಾಗೆ ಶಿವನ ಗಣಗಳು ಹಾಗೆ ಬೇರೆ ಬೇರೆ ವೇಷಧಾರಣೆ ಮಾಡಿ ಕುಣಿಯುವಂಥದ್ದು. ಅಲ್ಲಿ ಶಿವ ತಾಂಡವ ನಾಟ್ಯ ಮಾಡುವಾಗ ಅವನೊಟ್ಟಿಗೆ ಗಣಗಳು ಕೂಡ ನಾಟ್ಯವನ್ನು ಮಾಡ್ತಾರೆ, ಅವರು ಕೂಡ ಕೊಂಡಾಡ್ತಾರೆ ಶಿವನ ಜೊತೆಯಲ್ಲಿ. ಅದೇ ಹಗಣವಾಗಿ ಬಂದಿದೆ ಶಂಕರ ಭಟ್ರು ನೆನಪು ಮಾಡ್ತಾ ಇದ್ದಾರೆ. ಹಾಗೆ ನಾವೇನ್ ಹೇಳ್ತಾ ಇದ್ವಿ ಅಂದ್ರೆ, ಬಲಿಯಸಿ ಕೇವಲ ಈಶ್ವರ ಇಚ್ಛಾ ಅಂತ. ಈಶ್ವರನ ಇಚ್ಛೆ ಒಂದು ಇರ್ತದೆ, ಅದು ನಮ್ಗೆ ಗೊತ್ತಾಗೋದಿಲ್ಲ ಅಂತ. ಮೇಲ್ನೋಟಕ್ಕೆ ಈಶ್ವರನ ಜೀರ್ಣಾಷ್ಟ ಬಂಧ ಇದು. ಅದರಲ್ಲಿ ನೋಡುವಾಗ ಜೀರ್ಣಾಷ್ಟ ಬಂಧದಲ್ಲಿ ಕೂಡ ಅದನ್ನ ಪೀಠವನ್ನು ತೆಗಿಲಿಕ್ಕೆ ಸುಲಭ ಇರಲಿಲ್ಲ. ಪೀಠವನ್ನು ತೆಗಿಬೇಕು ಅಂದ್ರೆ ಸ್ವಲ್ಪ ಕಷ್ಟ ಇದೆ. ಹಿಂದಿನ ಬಾರಿ ಹಾಕಿದ ಬಂಧ ಅದು ಎಷ್ಟು ಬಲಿಷ್ಠವಾಗಿದೆ ಅಂದ್ರೆ ಅದನ್ನು ತೆಗಿಲಿಕ್ಕೆ ಕಷ್ಟ ಅನ್ನೋ ಸ್ಥಿತಿಯಲ್ಲಿ ಆ ಬಂಧ ಇದೆ ಅಲ್ಲಿ. ಹಾಗಾಗಿ ಇಲ್ಲಿ ಪೀಠಕ್ಕೆ ಕೂಡ ಸ್ವಲ್ಪ ಸಲಹೆಯಲ್ಲ ಇದೆ ಈಗಿರೋ ಪೀಠಕ್ಕೆ ಅಂತ. ನಾವು ಎರಡೇ ಸೂಚನೆ ಕೊಟ್ಟು ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಬಂದಾಗ ಎರಡೇ ಸೂಚನೆ ಕೊಟ್ಟು, ಒಂದು ಒತ್ತಾಯ ಮಾಡಬೇಡಿ ಅಂತ. ಒತ್ತಾಯ ಮಾಡಿದ್ರೆ ಪೀಠ ಭಿನ್ನ ಆಗ್ಬೋದು. ಪೀಠ ಭಿನ್ನ ಆದ್ರೆ ಬೇರೆ ಪೀಠ ಬದಲಿ ವ್ಯವಸ್ಥೆ ನಮ್ಮ ಕೈಲಿ ಇಲ್ಲ ಈಗ. ಹಾಗಾಗಿ ಅದನ್ನ ಅಷ್ಟು ಒತ್ತಾಯ ಮಾಡ್ಲಿಕ್ಕಿಲ್ಲ. ಇನ್ನೊಂದು ಯಂತ್ರವನ್ನು ಬಳಸಲಿಕ್ಕಿಲ್ಲ. ಕೊರೆಯುವ ಯಂತ್ರವನ್ನು ತಂದು ಅದನ್ನ ತೆಗೆತಕ್ಕಂತ ಆಲೋಚನೆಗಳು ಅಲ್ಲಿ ಇದ್ವು. ಅಲ್ಲಿ ಆ ಖಂಡಿತವಾಗಿ ಕೂಡುದು ಅದು ಅಂತ. ಯಾಕೆಂದ್ರೆ ಆ ಯಂತ್ರಗಳಿಗೆಲ್ಲ ಅಲ್ಲಿ ಸ್ಥಾನವೇ ಇಲ್ಲ, ಅಲ್ಲೆಲ್ಲ ಬರಬಾರ್ದು ಅದೆಲ್ಲ ಅಂತ. ಮೊದಲನೇದಾಗಿ ಲೋಹಗಳೇ ವರ್ಜ್ಯ. ಯಾವ ಲೋಹಗಳಿಂದ ಸಿದ್ಧಪಡಿಸ್ತಾರೆ ಯಂತ್ರಗಳನ್ನ, ಲೋಹಗಳು ಗರ್ಭಗುಡಿಯ ಪ್ರವೇಶಕ್ಕೆ, ಲಿಂಗ ಅಥವಾ ಪೀಠದ ಸ್ಪರ್ಶಕ್ಕೆ ಅರ್ಹ ಅಲ್ಲ ಅವೆಲ್ಲವೂ ಕೂಡ. ಅದು ಒಂದು. ಇನ್ನೊಂದು, ಹಾಗೆ ಈ ಶಿವ ಮತ್ತು ಶಿವನ ಪೀಠದ ಮಧ್ಯೆ ಕೊರಿಯೋದಕ್ಕೋಗಿ ಏನೋ ಮಾಡೋಕ್ಕೋಗಿ ಏನೋ ಆದಂತೆ ಆಗ್ಬಾರ್ದು ಅಲ್ಲಿ. ಹಾಗಾಗಿ ಸುಖವಾಗಿ ಏನಾಗ್ತದೋ ಅದನ್ನ ಮಾಡ್ಬೋದು. ಕೊರೆದು ಮಾಡಿ ಪೀಠಕ್ಕೆ ತೊಂದರೆ ಬಂದು ಏನನ್ನ ಮಾಡ್ಲಿಕ್ಕೆ ಅನ್ನೋ ಸೂಚನೆ ಕೊಟ್ಟರು ನಾವು. ಯಾಕೆಂದ್ರೆ ಪೂರ್ಣಷ್ಟು ಬಂದೇ ಆಗ್ಬೇಕು. ಅದು ನೀವು ಈಗ ಏನ್ ಮಾಡಿದ್ರು ಕೂಡ ಇಷ್ಟೇ ಇದು. ನೀವು ಇಡೀ ದೇವಸ್ಥಾನ ಬಿಚ್ಚಿ ಕಟ್ಟಬೇಕು, ಅದೇ ಆಗಬೇಕಾಗಿರುವಂತದ್ದು. ಅಲ್ಲಿವರೆಗೆ ಅದು ಪರಿಪೂರ್ಣತೆ ಅನ್ನೋದಿಲ್ಲ ಅದಕ್ಕೆ. ಆ ಕಾರಣಕ್ಕಾಗಿ ಇಷ್ಟು ಸಾಕು ಅನ್ನೋ ಸೂಚನೆ ನಾವು ನಿನ್ನೆ ಕೊಟ್ಟಿರುವಂತದ್ದು. ಹಾಗಾಗಿ ಅಲ್ಲಿ ಏನು ಹೆಚ್ಚು ಕೆಲಸ ಇರಲಿಲ್ಲ. ಜೀರ್ಣಾಷ್ಟ ಬಂಧಕ್ಕೂ ಹೆಚ್ಚು ಪ್ರಮೇಯ ಅಲ್ಲಿ ಮಹಾಲಿಂಗೇಶ್ವರ ಸನ್ನಿಧಿಯಲ್ಲಿ ಇಲ್ಲ ಅಲ್ಲಿ. ಆದ್ರೆ ಅದನ್ನು ಮುಟ್ಟುಕೊಂಡಿದ್ರಿಂದ ಮಹಾಗಣಪತಿಯ ಒಂದು
ಅಷ್ಟಬಂಧದ ಕಾರ್ಯಕ್ರಮ ಸರಿಯಾಗಿ ಪೂರ್ಣವಾಗಿ ಆಗುವಂತಾಯ್ತು. ಯಾಕೆಂದ್ರೆ ಅಲ್ಲಿ ಹೋಗ್ಬಿಟ್ಟಿತ್ತು ಬಂಧ ಪೂರ್ತಿ, ಸಂಪೂರ್ಣ ಹಾಳಾಗಿತ್ತು, ದುರ್ಗಂಧ ಬರುವಂತ ಸ್ಥಿತಿ ಇತ್ತಲ್ಲಿ. ಹಾಗಾಗಿ ಇದನ್ನ ಮುಟ್ಟಿಕೊಂಡಿದ್ರಿಂದ ನಿಜವಾಗಿ ಆಗ್ಬೇಕಾದ ಕೆಲಸ ಆದಂತೆ ಆಯ್ತು. ಮಹಾಗಣಪತಿಗೆ ಜೀರ್ಣಾಷ್ಟ ಬಂಧಲ್ಲ, ಅಷ್ಟಬಂಧವೇ ಆಗ್ಬೇಕಾಗಿತ್ತು, ಅದು ಪೂರ್ಣ ಹೋಗಿದೆ, ಅದು ಬಂಧ ಅದು ಅಂತ. ಪುನಃ ಪ್ರತಿಷ್ಠೆ ಆಗ್ಬೇಕಾಗಿತ್ತು, ಪುನಃ ಪ್ರತಿಷ್ಠೆ ಗಣಪತಿಗಾಗಿರುವಂಥದ್ದು. ಹಾಗಾಗಿ ನಾವು ಈಶ್ವರನ ಉದ್ದೇಶ ಬೇರೆ ಇರ್ತದೆ, ನಮಗದು ಅರ್ಥ ಆಗಿರೋದಿಲ್ಲ ಅಂತ ಅವನು ಹೀಗೆಲ್ಲ ಮಾಡಿಸ್ಕೊಳ್ತಾನೆ. ಹಾಗೂ ಮಹಾಗಣಪತಿಯ ಪುನಃ ಪ್ರತಿಷ್ಠಾಪನೆ ಇವತ್ತಾಗಿರುವಂಥದ್ದು. ದೇವರ ಜೀರ್ಣಾಷ್ಟ ಬಂಧ ಅನ್ಲಿಕ್ಕೆ ಸಾಲದು, ಅಷ್ಟು ಹೋಗೇ ಅಲ್ಲ ಬಂಧ ಅಲ್ಲಿ ಅಂತ. ಅದು ಮಹಾಗಣಪತಿಯ ಪುನಃ ಪ್ರತಿಷ್ಠಾಪನೆ ಆಗಿದೆ ಇವತ್ತು. ಅದು ಯಾಕಾಯ್ತು ಅಂದ್ರೆ, ಅದು ನಿಮಗೆ ದೇವಸ್ಥಾನವನ್ನು ಹೊಸದಾಗಿ ಕಟ್ಟೋದಕ್ಕೆ ವಿಘ್ನಗಳ ಪರಿಹಾರಕ್ಕಾಗಿರುವಂಥದ್ದು. ಅದೇ ಯಾಕೆ ಆಗ್ಬೇಕು ಕಾರಣ ಇದೆ. ಮುಂದೆ ಮಹತ್ ಕಾರ್ಯ ಮಾಡುವಂಥದ್ದಿದೆ, ನೀವು ಆಗ್ಬೇಕಾದಿದೆ, ನಿಮ್ಗೆ ಧೈರ್ಯ ಗಣಪತಿ ಕೊಡ್ಬೇಕಾಗ್ತದೆ. ಯಾಕೆಂದ್ರೆ ವಿಘ್ನಗಳು ಬರ್ತವೆ ಇಂಥ ಕಾರ್ಯದಲ್ಲಿ. ಶ್ರೇಯಾಂಸಿ ಬಹು ವಿಘ್ನಾನಿ ಅಂತ ವಿಘ್ನಗಳು ಬರ್ತವೆ. ಆ ವಿಘ್ನಗಳನ್ನ ಪರಿಹಾರ ಮಾಡ್ಲಿಕ್ಕೆ ವಿಘ್ನೇಶ್ವರ ಬೇಕಾಗ್ತಾನೆ. ಆದಿಪೂಜ್ಯ ಅಂತ ಮೊಟ್ಟ ಮೊದಲು ಅವನ ಕಾರ್ಯವನ್ನು ಮಾಡಿದಂತ ಆಯ್ತು ನೀವೀಗ ಅಂತ. ಗಣಪತಿಯ ಪುನಃ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಈಶ್ವರನ ಪುನಃ ಪ್ರತಿಷ್ಠಾಪನೆಗೆ ಮುಂದುವರಿಬಹುದು ಅನ್ನೋದಕ್ಕೊಂದು ಸೂಚನೆಯಾಗಿ ಆ ಮಹಾಗಣಪತಿಯ ಸರಿಯಾದ ಪುನಃ ಪ್ರತಿಷ್ಠೆಯ ಇವತ್ತು ಅಲ್ಲಿ ನೆರವೇರದಂತೆ ಆಗಿದೆ. ಇದೆಲ್ಲ ದೈವ ಚಿತ್ತ, ದೈವ ಲೀಲೆ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗೆ ಈ ದಿನ ಕೂಡಿ ಬಂದಿರುವಂಥದ್ದು ಕೂಡ ಚಿತ್ರಾ ಪೂರ್ಣಿಮೆ ಇವತ್ತು. ಚಂದ್ರ ಚಿತ್ರಾ ನಕ್ಷತ್ರದ ಸಮೀಪ ಇರ್ತಾನೆ ಇವತ್ತು. ಆಕಾಶದಲ್ಲಿ ಚಿತ್ರಾ ನಕ್ಷತ್ರದ ರೇಖೆಯಲ್ಲಿ ಚಂದ್ರ ಗೋಚರಿಸ್ತಾನೆ ಅಂತ ಒಂದು ಮಹಾದಿನ. ವರ್ಷಕ್ಕೆ ಒಮ್ಮೆ ಬರುವಂಥದ್ದು ಇಂಥದ್ದೊಂದು ಪೂರ್ಣಿಮೆಯಾಗಿ ನಮಗೆ ಸಿಗುವಂಥದ್ದು. ಚಿತ್ರಾ ನಕ್ಷತ್ರ ಬರ್ತಾ ಇರ್ತದೆ, ಆಗಾಗ ಬರ್ತಾ ಇರ್ತದೆ, ಆದ್ರೆ ಪೂರ್ಣಿಮೆಯ ಹತ್ತಿರದಲ್ಲಿ ಸಿಗುವಂಥದ್ದು ಈಗ ಮಾತ್ರ ಅದು. ಈ ಚಿತ್ರಾ ಪೂರ್ಣಿಮೆಗೆ ವೈಶಿಷ್ಟ್ಯ ಇದೆ. ಚಿತ್ರಾ ಪೂರ್ಣಿಮೆ ಅನ್ನುವಾಗ ಅದೆರಡು ಸಾನ್ನಿಧ್ಯಕ್ಕೆ ಹತ್ತಿರ. ಅದು ರಾಮಾಯಣದಲ್ಲಿ ರಾಮ ಸೀತೆಯರನ್ನ ಚಿತ್ರೆ ಮತ್ತು ಚಂದ್ರ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಚಿತ್ರಯ ಶಶನಂ ಯಥಾ, ಶ್ರೀರಾಮ ಚಂದ್ರ ಇದ್ದಂತೆ, ಸೀತೆ ಚಿತ್ರೆ ಚಿತ್ರಾ ನಕ್ಷತ್ರ ಇದ್ದಂತೆ ಎಂಬುದಾಗಿ. ಹಾಗೆ ಶಿವ ಅವನ್ ಚಂದ್ರ ಇದ್ದಂತೆ, ಪಾರ್ವತಿ ಚಿತ್ರಾ ನಕ್ಷತ್ರ ಇದ್ದಂತೆ, ಚಿತ್ರಾ ಚಂದ್ರಮರು. ಆ ಚಿತ್ರಾ ಪೂರ್ಣಿಮೆಗೆ ಇರ್ತಕ್ಕಂಥ ವೈಶಿಷ್ಟ್ಯ ಅದು ಪ್ರಕೃತಿ ಪುರುಷಾತ್ಮಕವಾಗಿರುವಂಥದ್ದು. ಮತ್ತೊಂದು ವೈಶಿಷ್ಟ್ಯ ಏನಂದ್ರೆ ಹನುಮತ್ ಜಯಂತಿ. ಇವತ್ತು ಹನುಮತ್ ಜಯಂತಿ ಇದೆ. ಇವತ್ತು ಒಂದು ಮಹಾದಿನ, ಹನುಮಂತ ಭೂಮಿಗೆ ಬಂದಿರುವಂಥ ದಿನ. ವರ್ಷದಲ್ಲಿ ಒಂದು 3 ದಿನಗಳಿದೆ, 3 ಪಕ್ಷ ಇದೆ ಹನುಮತ್ ಜಯಂತಿ. ಇದು ಅಂತೊಬ್ರು, ಇದು ಅಂತೊಬ್ರು, ಇದು ಅಂತೊಬ್ರು ಅನ್ನೋ 3 ಪಕ್ಷಗಳಿದೆ. ಇದನ್ನು ಬಹಳ ಜನ ಆಚರಣೆ ಮಾಡ್ತಾರೆ. ನಮ್ಮಲ್ಲಿ ಚಿತ್ರಾ ಪೂರ್ಣಿಮೆಯನ್ನು ಬಹಳ ಜನ ಆಚರಣೆ ಮಾಡ್ತಾರೆ ಹನುಮತ್ ಜಯಂತಿ ಎಂಬುದಾಗಿ. ಯಾಕೆಂದ್ರೆ ರಾಮನವಮಿ ಹತ್ತಿರ ಇದೆ. ನವಮಿ ಮೊನ್ನೆ ಕಳೆದಿತ್ತು, ಪೂರ್ಣಿಮೆ ಬಂತಲ್ಲ, ಹನುಮಂತ ಮತ್ತು ರಾಮ ಹತ್ರ ಇರಬೇಕಲ್ಲ, ಒಟ್ಟಿಗೆ ಇರಬೇಕಲ್ಲ. ಇಬ್ರು ಕೂಡ ವಸಂತ ಋತುವಿನಲ್ಲಿ, ಇಬ್ರು ಚೈತ್ರ ಮಾಸದಲ್ಲಿ, ಇಬ್ರು ಶುಕ್ಲ ಪಕ್ಷದಲ್ಲಿ. ನವಮಿ ಪೂರ್ಣಿಮೆ ಅನ್ನುವಾಗ ಹತ್ರ ಇಬ್ರು ಕೂಡ. ಹಾಗೆ ಹನುಮತ್ ಜಯಂತಿ ಇದು. ಹನುಮಂತ ಅದೊಂದು ಅದ್ಭುತ. ಹನುಮಂತ ಅಂತಂದ್ರೆ ಅವನು ಬಿಂದುವೂ ಹೌದು, ಸಿಂಧುವೂ ಹೌದು ಅಂತ ಒಂದು ವಿಶೇಷ ಸಾನ್ನಿಧ್ಯ. ಅದು ನೋಡುವುದಕ್ಕೆ ಬಿಂದು, ನನಗಿಂತ ಕಿರಿಯರಿಲ್ಲ, ವಿನಯದ ಸಾಕಾರ ಮೂರ್ತಿ. ಅಷ್ಟು ವಿನಯ ಅವನಿಗೆ. ಸೀತೆ ಕೇಳಿದೆ ಅಂತಲ್ಲ ಅವನ ಬಳಿಯಲ್ಲಿ, ಹೌದು ನೀನ್ ಹೇಗೋ ಬಂದೆ, ಹೌದು ಉಳಿದು ಕಪಿಗಳು ಹೇಗೆ ಬರ್ತಾರೆ ಇಲ್ಲಿಗೆ ಸಮುದ್ರ ಹಾದಿ ಅಂತ ಕೇಳಿದ್ರೆ ಹನುಮಂತ ಹೇಳಿದಂತೆ, ಮತ್ತ ಪ್ರತ್ಯವರ ಕಶ್ಚನ್ ನಾಸ್ತಿ ಸುಗ್ರೀವ ಸನ್ನಿಧವು, ನನಗಿಂತ ಸಣ್ಣವರು ಸುಗ್ರೀವ ಸಾನ್ನಿಧ್ಯದಲ್ಲಿ ಯಾರು ಇಲ್ಲ, ನಾನೇ ಸಣ್ಣವನು, ನಾನೇ ಬಂದ್ಮೇಲೆ ಅವ್ರು ಬರ್ದೇ ಏನು. ಮತ್ತೆ ಕಳ್ಸ್ಕೊಡ್ಬೇಕಾದ್ರೆ ಯಾರು ಸಣ್ಣವ್ರನ್ನ ಕಳ್ಸ್ಕೊಡ್ತಾರೋ ದೊಡ್ಡವ್ರನ್ನ ಕಳ್ಸ್ಕೊಡ್ತಾರೋ? ನನ್ನನ್ನು ಕಳ್ಸ್ಕೊಟ್ಟಿದ್ದಾರೆ, ನನಗಿಂತ ದೊಡ್ಡವರುಗಳಿದ್ದಾರೆ ಅಲ್ಲಿ ಅಂತ ಅರ್ಥ ಅದಕ್ಕೆ ಅಂತ. ಹಾಗಾಗಿ ಅವರೆಲ್ಲ ಆರಾಮಾಗಿ ಬರ್ತಾರೆ, ನಾನೇ ಬಂದ್ಮೇಲೆ ಎಂಬುದಾಗಿ ಸೀತೆಗೆ ಹೇಳಿದಂತ. ಸೀತೆಗೆ ಧೈರ್ಯ ಕೊಟ್ಟಂತೆಯೂ ಆಯ್ತು. ಅವನಿಗೆ ವಿನಯವೂ ಕೂಡ ಹೌದು. ಅವನು ಸೀತೆ ಬಳಿ ಮಾತ್ರ ಅಲ್ಲ, ಜೀವನ ಇಡೀ ಅವ್ರು ಕಳೆದಿದ್ದೇ ಹೇಗೆ ಅಂತ. ನಾನು ಏನೂ ಅಲ್ಲ, ನಾನು ಯಾರೂ ಅಲ್ಲ, ನಾನೊಂದು ಸಣ್ಣ ಬಿಂದು ಎನ್ನುವಂತ ಇದ್ದವನು. ಆದ್ರೆ ಅವನೊಳಗಿನ ನಿಜ ಬೇರೆ, ಅವನಂಥವ್ರು ಬೇರೆ ಯಾರೂ ಇರಲಿಲ್ಲ. ಅವನ ಸತ್ವ ಬಲ ವೀರಗಳಿಗೆ ಚರಾಚರ ಪ್ರಪಂಚದಲ್ಲೇ ಯಾರೂ ಸಮಾನ ಇರಲಿಲ್ಲ. ಜಾಂಬವಂತ ಹೇಳುವಾಗೆ, ನೀನು ರಾಮ ಲಕ್ಷ್ಮಣರಿಗೆ ಸಮಾನ ಅಂತ ಜಾಂಬವಂತ ಹೇಳ್ತಾನೆ. ಹನುಮಂತನನ್ನ ಸಮುದ್ರ ಲಂಘನಕ್ಕೆ ಎಬ್ಬಿಸುವಾಗ ಅವನು ಹೇಳಿದ್ದಿದ್ದು ಅಂತ. ನೀನು ಯಾರಿಗೆ ಸಮಾನ ಅಥವಾ ನಿನಗೆ ಯಾರು ಸಮಾನ ಅಂದ್ರೆ ರಾಮ ನಿನಗೆ ಸಮಾನ ಅಂತ, ಲಕ್ಷ್ಮಣ ನಿನ್ನ ಬಳಿಗೆ ಬರ್ಬೋದು, ಮತ್ತೆ ಯಾರು ನಿನಗೆ ಸಮಾನರಲ್ಲ. ವಾನರ ಇರಲಿ,
ಇಡೀ ಸೃಷ್ಟಿಯಲ್ಲೇ ಯಾರು ನಿನಗೆ ಸಮಾನ ಇಲ್ಲ, ಅಷ್ಟೆಲ್ಲ ಶಕ್ತಿ, ಸಾನ್ನಿಧ್ಯ, ಬುದ್ಧಿ ಎಲ್ಲವೂ ಇತ್ತು ಅವನಿಗೆ. ಇಲ್ಲದೆ ಇರೋದೇನು ಅಂತ. ಆದ್ರೆ ಯಾವಾಗಲೂ ಅವನು ನೈವನಿಯ ಸಂಪನ್ನನಾಗಿದ್ದ. ಹಾಗಾಗಿ ನೀವೀಗ ರಾಮ ಪಟ್ಟಾಭಿಷೇಕದ ಚಿತ್ರ ನೋಡಿದರೆ ಅಲ್ಲಿ ಎಲ್ಲ ವೈಭವ ಕಾಣ್ತಾರೆ. ಪಟ್ಟವನ್ನೇರಿ ರಾಮ ಸೀತೆ, ಛತ್ರ ಹಿಡಿದು ಲಕ್ಷ್ಮಣ, ಚಾಮರಗಳನ್ನು ಹಿಡಿದು ಭರತ ಶತ್ರುಘ್ನರು, ಸುಗ್ರೀವ ವಿಭೀಷಣ, ಅಂಗದ ಜಾಂಬವಂತ ಎಲ್ಲ 4 ದಿಕ್ಕಿನಲ್ಲಿ ಅವರೆಲ್ಲ ನಿಂತ್ಕೊಂಡಿದ್ದಾರೆ. ಎಲ್ಲ ಗಂಭೀರವಾಗಿದ್ದಾರೆ. ಒಬ್ಬ ಮಾತ್ರ ಬಗ್ಗಿ ಇರುವಂಥದ್ದು, ರಾಮನ ಪಾದದ ಬಳಿಯಲ್ಲಿ ಸಂಪೂರ್ಣ ಬಾಗಿರುವಂಥದ್ದು ಆಂಜನೇಯ ಮಾತ್ರ ಅಂತ. ಅವನೊಬ್ಬನೇ, ಅದವನ ವಿನಯ ಅಂತ. ಅಷ್ಟು ಬಲ ಮತ್ತು ಅಷ್ಟು ವಿನಯ. ಬಲ ಬಂದ ಕೂಡಲೇ ಮನುಷ್ಯ ವಿನಯವನ್ನು ಕಳ್ಕೊಂಡೇ ಬಿಡ್ತಾನೆ, ಎದೆ ಉಬ್ಬಿಸಿ ತಲೆ ಎತ್ತಿ ನಿಲ್ತಾನೆ ಬಲ ಬರ್ತಿದ್ದಾಗೆ. ಆದ್ರೆ ಹನುಮಂತ ಹಾಗಲ್ಲ. ಇಷ್ಟೆಲ್ಲ ಬಲ ಇದ್ರು ಕೂಡ ಅವನು ಎಷ್ಟು ವಿನಯದಲ್ಲಿದ್ದ ನೋಡಿ. ನಮ್ಗೆ ಅದು ಪಾಠ, ನಾವು ಹೇಗಿರ್ಬೇಕು ಅನ್ನೋದಕ್ಕೊಂದು ಸಂದೇಶ ಅದು. ಸಮುದ್ರವನ್ನು ಲಂಘನೆ ಮಾಡಿದವರು ಯಾರೂ ಇಲ್ಲ ಪ್ರಪಂಚದಲ್ಲಿ, ಅವನೊಬ್ಬನೇ, ಹನುಮಂತ ಒಬ್ಬನೇ. ಸಂಜೀವನಿ ಪರ್ವತ ಎತ್ಕೊಂಡು ಬಂದವರು ಬೇರೆ ಯಾರಿದ್ದಾರೆ? ಬೇರೆ ಯಾರೂ ಇಲ್ಲ. ಅಂತಹ ದುಷ್ಕರವಾದ ಕಾರ್ಯಗಳನ್ನು ಕೂಡ ಲೀಲಾಜಾಲವಾಗಿ ಮಾಡಿ ಮುಗಿಸಿ ನಾನು ಏನು ಅಲ್ಲ ಎನ್ನುವಂತೆ ವಿನಯವಾಗಿದ್ದಂಥ ಒಂದು ಮಹಾ ಚೈತನ್ಯ ಅದು. ಆಗ್ಲಿ ಈ ಹನುಮತ್ ಜಯಂತಿಗೂ ಉಪ್ಪಲೆ ಮಹಾಲಿಂಗೇಶ್ವರನಿಗೂ ಏನ್ ಸಂಬಂಧ ಅಂತ ಕೇಳ್ಬೋದು ನೀವು. ಹನುಮತ್ ಜಯಂತಿಗೆ ಹನುಮಂತನ ಪ್ರತಿಷ್ಠೆ ಮಾಡ್ಬೋದಾಗಿತ್ತು ನೀವು. ಈಶ್ವರನ ಪ್ರತಿಷ್ಠೆಗೆ ಏನ್ ವಿಶೇಷ? ಹನುಮಂತನಿಗೂ ಮಹಾಲಿಂಗೇಶ್ವರನಿಗೂ ಏನ್ ಸಂಬಂಧ ಅಂದ್ರೆ ಅದೇ ಇದು ಇದೇ ಅದು. ಈಶ್ವರನದೇ ಅವತಾರ ಹನುಮಂತ, ಬೇರೆ ಏನೂ ಅಲ್ಲ. ಸಾಕ್ಷಾತ್ ಶಿವನೇ ಹನುಮಂತನಾಗಿ ಹುಟ್ಟಿ ಬಂದಿರುವಂಥದ್ದು. ಅದು ಕೂಡ ನಂದಿಯ ಒಂದು ಮಾತನ್ನು ಸತ್ಯ ಮಾಡುವ ಸಲುವಾಗಿ. ನಂದಿ ರಾವಣನಿಗೆ ಕೊಟ್ಟ ಶಾಪ ಇದು. ಕಪಿಗಳ ಮುಖದವರೆ ಬಂದು ನಿನ್ನ ಸರ್ವನಾಶವನ್ನು ಮಾಡಲಿ ಎಂಬುದಾಗಿ ನಂದಿ ರಾವಣನಿಗೆ ಕೊಟ್ಟಿರುವಂತಹ ಶಾಪ ಇದೆ. ಆ ಶಾಪವನ್ನು ಸತ್ಯ ಮಾಡುವ ಸಲುವಾಗಿ ತಾನೇ ಕಪಿಗಳಲ್ಲಿ ಬಹಳ ದೊಡ್ಡ ಕಪಿಯಾಗಿ, ಸರ್ವೋತ್ತಮ ಕಪಿಯಾಗಿ ತಾನೇ ಅವತರಿಸಿ ಬಂದ ಎಂಬುದಾಗಿ ಶಿವಪುರಾಣ ವರ್ಣನೆ ಮಾಡ್ತದೆ. ಹಾಗಾಗಿ ಹನುಮಂತನು ಕೂಡ ಶಿವನ ಅವತಾರ. ಈ ಲಿಂಗ ಕೂಡ ಶಿವನ ಅವತಾರವೇ ಹೋದದು. ಅದನ್ನು ಅರ್ಚಾವತಾರ ಅಂತ ಕರೀತಾರೆ. ಪೂಜೆಗಾಗಿ ನಮ್ಮ ಭಕ್ತರಿಂದ ಪೂಜೆಯನ್ನು ಕೈಗೊಳ್ಳುವ ಸಲುವಾಗಿ ಅವತಾರ ತಾಳ್ತಾನೆ ದೇವರು ಅಂತ. ಲಿಂಗದ ರೂಪದಲ್ಲಿ ಅವತಾರ ತಾಳ್ತಾನೆ, ಒಂದು ಬಗೆಯ ಅವತಾರ ಅದು ಅಂತ. ಹಾಗಾಗಿ ಅದು ಅವತಾರವೇ ಹೌದು ಶಿವನದ್ದು, ಇದು ಕೂಡ ಅವತಾರನೇ ಹೌದು. ಅದೇ ಇದು ಮತ್ತು ಇದೇ ಅದು ಆಗಿರೋದ್ರಿಂದ ಈ ದಿನದಂದು ಈ ಪ್ರತಿಷ್ಠೆ ಆಗುವಂಥದ್ದು ತುಂಬಾ ಔಚಿತ್ಯಪೂರ್ಣ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗೆ ಅಂತೂ ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಸ್ವಲ್ಪ ನಿಜವಾಗಿ ಒಂಚೂರು ಮೊದಲೇ ಆಗುವಂಥದ್ದು ಕಾರಣಾಂತರದಿಂದ ಆಗದೆ ಮುಂದಕ್ಕೆ ಹೋಗಿ ಈ ಮುಹೂರ್ತ, ಈ ಸಂದರ್ಭಕ್ಕೆ ಕಾಯ್ಕೊಂಡಿತ್ತು ಅಂತ ಅನಿಸ್ತದೆ. ಅದು ಈಗ ಅದು ನೆರವೇರಿದೆ. ಆದ್ರೆ ಇದಕ್ಕಿಂತ ಹೆಚ್ಚಿನ ವೈಭವವನ್ನು ನೋಡ್ಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗೋಣ. ಮಾತ್ರ ಅಲ್ಲ, ಸೇವೆ ಮಾಡೋಣ. ಊರಿನವರು ಎಲ್ಲರೂ ಕೂಡ, ಊರಿನವರು, ಈ ಊರಿಂದ ಹೊರಗಿರುವಂಥವ್ರು, ಊರಿನವರು ಮತ್ತು ಹೊರಗಿನವರು ಎಲ್ಲರೂ ಕೂಡ ಸೇವೆ ಮಾಡಿ ಈ ಉಪ್ಪಲೆ ಮಹಾಲಿಂಗೇಶ್ವರನ ಪೂರ್ಣಾಷ್ಟಬಂಧ ಶಿಲಾಮಯವಾದ ವೈಭವದ ದೇವಸ್ಥಾನದ ಪುನರ್ ನಿರ್ಮಾಣ, ಆ ಕಾರ್ಯ ನೆರವೇರಲಿ. ಇವತ್ತಿಂದಲೇ ಶುಭಾರಂಭ, ಈಗಿನಿಂದಲೇ ಶುಭಾರಂಭ. ಹಾಗಾಗಿ ನೀವೆಲ್ಲರೂ ಕೂಡ, ಮುಖ್ಯವಾಗಿ ಊರಿನವರು, ಇವತ್ತೇ ನೀವು ಸಂಕಲ್ಪ ಮಾಡಬೇಕು. ನೀವೇನ್ ಮಾಡ್ತೀರಿ, ದೇವರ ಪುನರ್ ಪ್ರತಿಷ್ಠಾಪನೆ ಆಗಬೇಕು, ದೇವಸ್ಥಾನದ ಪುನರ್ ನಿರ್ಮಾಣ ಆಗಬೇಕು. ನಿಮ್ಮ ಸೇವೆ ಏನು ಎನ್ನುವುದನ್ನ ನೀವು ಹಿಂದೆ ಸಂಕಲ್ಪ ಮಾಡಬೇಕು. ನೀವು ಹೇಳಬೇಕು ಅಂತ ನಮಗೆ ಹೇಳೋದಿಲ್ಲ, ಹೇಳುವವರು ಹೇಳ್ಬೋದು. ಆದ್ರೆ ಒಂದು ಸಂಕಲ್ಪವನ್ನ ಈ ಸಮಯದಲ್ಲೇ ಮಾಡಬೇಕು. ನನ್ನಿಂದ ಈ ಸೇವೆ ಸಲ್ಲಬೇಕು ದೇವರಿಗೆ, ನನ್ನ ಕುಟುಂಬದಿಂದ ಇಂಥ ಸೇವೆ ಸಲ್ಲಬೇಕು ಈ ದೇವರಿಗೆ ಎನ್ನುವ ಸಂಕಲ್ಪವನ್ನು ಇವತ್ತೇ ನೀವು ದೇವರ ಸನ್ನಿಧಿಯಲ್ಲಿ ಮಾಡ್ಕೊಂಡು ಹೋದ್ರೆ ನಾವು ಇದನ್ನ ಬಹಳ ಬೇಗ ಈ ಮುಂದಿನ ಕಾರ್ಯವನ್ನು ಕೈಗೊಳ್ಳಲಿಕ್ಕೆ ಮತ್ತು ಆ ಕಾರ್ಯ ಕೈಗೂಡ್ಲಿಕ್ಕೆ ಅದು ಸಾಧನ ಆಗ್ತದೆ. ಹಾಗಾಗಿ ಈ ಸಮಿತಿಯವರು ಕೂಡ, ಕಾರ್ಯಕರ್ತರು, ನಿಮ್ಮ ಪದಾಧಿಕಾರಿಗಳು ಏನಿದ್ರು ನೀವು ಟಂಕ ಕಟ್ಟಿ ಇವತ್ತೇ ನಾವು ಇದನ್ನು ಮಾಡುತ್ತೇವೆ ಅಂತ, ದೇವರ ಶಿಲಾಮಯ ದೇವಸ್ಥಾನದ ಜೀರ್ಣೋದ್ಧಾರ ನಿರ್ಮಾಣಕ್ಕೆ ಮುಂದಾಗ್ತೇವೆ ಅಂತ ಆ ಸಂಕಲ್ಪವನ್ನ ಪದಾಧಿಕಾರಿಗಳು, ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೊಣೆ ಹೊತ್ತು ಅವ್ರು ಮಾಡಲಿ. ಇಡೀ ಊರು ಸೇವೆಗೆ, ತ್ಯಾಗಕ್ಕೆ, ಸಮರ್ಪಣೆಗೆ ಸಿದ್ಧ ಆಗಲಿ. ಇಡೀ ಊರು ಸೇವೆಯನ್ನು ಮಾಡಿ ಈ ಕಾರ್ಯ ಇದಕ್ಕಿಂತ ವೈಭವದಲ್ಲಿ ಮುಂದೆ ಬರುವ ದಿನಗಳಲ್ಲಿ ನಡೀಲಿ. ನಿಮ್ಗೇನು ಕೊರತೆ ಆಗೋದಿಲ್ಲ. ಹಿರಿಕೆರೆ ಮಹಾಲಿಂಗೇಶ್ವರ ನಿಮಗೆ ಮಹಾನುಗ್ರಹವನ್ನೇ ನಿಮಗೆ ಮಾಡ್ತಾನೆ. ನಿಮ್ ಕೈ ತುಂಬ ಕೊಟ್ಟು ನಿಮಗೆ ಉಳಿತದೆ. ಯಾರು ನೀವು ಆ ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪ ಅವನೇ ನಿಮ್ಗೆ ಇದಕ್ಕೆ ಬೇಕಾದ ಸಂಪತ್ತನ್ನು ಒದಗಿಸ್ಕೊಡ್ತಾನೆ, ಹೆಚ್ಚು ಕೊಡ್ತಾನೆ. ನಿಮ್ಗೆ ಅದು ಪ್ರಸಾದ ಉಳಿತದೆ ನಿಮ್ಮಲ್ಲಿ ಅಂತ. ಹಾಗಾಗಿ ಆ ಸಂಕಲ್ಪವನ್ನ ಹಿಂದೆ ಈಗಲೇ ನೀವೆಲ್ಲರೂ ಕೂಡ ಮಾಡಬೇಕು ಎಂಬುದಾಗಿ ನಾವು ಅಭಿಪ್ರಾಯಪಟ್ಟು ನಿಮ್ಮೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಆಶೀರ್ವದಿಸ್ತೇವೆ. ಇವೆಲ್ಲ ಸೇರಿ ಕಾರ್ಯ ಮಾಡಿದಿರಿ. ನಮ್ಮ ಅಪೇಕ್ಷೆ, ಆಸೆ ಅದೇ ಇತ್ತು. ಇಡೀ ಈ ಕಡಲೆ ಗ್ರಾಮ ಒಂದಾಗಿರ್ಬೇಕು, ಮಹಾಲಿಂಗೇಶ್ವರನ ಬಳಿಕರೆಲ್ಲರೂ ಕೂಡ ಒಂದಾಗಿರ್ಬೇಕು, ಎಲ್ಲರೂ
ಒಮ್ಮನಸ್ಸಿನಲ್ಲಿ ಮತ್ತು ಹುಮ್ಮಸ್ಸಿನಲ್ಲಿ ಈ ಕಾರ್ಯವನ್ನು ಮಾಡಬೇಕು. ನಡೆಸುವಾಗಲೂ ಕೂಡ ಹಾಗೆ ಅಂತ ಯಾವುದೇ ಒಂದು ಒಡಕು ಸ್ವರ ಬರದೆ ಎಲ್ಲರೂ ಸಹಕಾರ ಕೊಡಬೇಕು, ಎಲ್ಲರೂ ಸೇವೆ ಮಾಡಬೇಕು. ಇಲ್ಲಿ ಪ್ರತಿಷ್ಠೆ ದೇವರದ್ದು ಮಾತ್ರ ಅಂತ, ನಮ್ ಯಾರದ್ದು ಪ್ರತಿಷ್ಠೆ ಇಲ್ಲ ಎನ್ನುವ ಹಾಗೆ ನಾವೆಲ್ಲರೂ ಕೂಡ ಇದ್ರೆ ಈ ಕಾರ್ಯ ಎಲ್ಲ ಕಾರ್ಯ ಕೂಡ ಹೋಗಿರುತ್ತದಂತೆ ಆಗ್ತದೆ. ಹಾಗಾಗಿ ಅಂಥ ಮನಸ್ಸನ್ನ, ಹನುಮಂತನಂಥ ಮನಸ್ಸನ್ನ, ಸೇವೆಯೇ ಮುಖ್ಯ, ನಾವೆಲ್ಲ ಬಗ್ಗಿ ವಿನಯವಂತರಾಗಿರೋಣ ಎನ್ನುವಂಥ ಹನುಮಂತನ ಮನಸ್ಸನ್ನ ನಮಗೆಲ್ಲ ಆ ಮಹಾಲಿಂಗೇಶ್ವರ ಅನುಗ್ರಹ ಮಾಡಲಿ. ನಮಗೆಲ್ಲ ಒಳ್ಳೆಯದಾಗಿ ಅತ್ಯಂತ ವೈಭವದಲ್ಲಿ ಮತ್ತೊಮ್ಮೆ ನಾವಿದ್ದು ನೀವೆಲ್ಲ ಒಟ್ಟಿಗಿದ್ದು ಇನ್ನೊಂದು ಅತ್ಯಂತ ದೊಡ್ಡ ಕಾರ್ಯಕ್ರಮ, ಅತ್ಯಂತ ವೈಭವದ ಕಾರ್ಯಕ್ರಮ ಇಲ್ಲಿ ನೆರವೇರುವಂತಾಗಲಿ. ಊರಿಗೆಲ್ಲ ಒಳ್ಳೆಯದಾಗಲಿ, ಊರಿಗೆಲ್ಲ ಸುಭಿಕ್ಷ ಮತ್ತು ಊರಿಗೆಲ್ಲ ಸತ್ಯನಿಷ್ಠೆ, ಧರ್ಮಶೀಲತೆ ಒದಗಿ ಬಂದು ಊರಿಗೆಲ್ಲ ಸಮೃದ್ಧಿ, ಮಹಾಭಾಗ್ಯ ಒದಗಿ ಬಂದು ಈ ಚಣಕಪುರಿ, ಈ ಉಪ್ಲೆ ಇದು ಅತ್ಯಂತ ವೈಭವದ ಒಂದು ಊರಾಗಿ ಪರಿಣಮಿಸಲಿ. ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಪಣೆ ಆಗ್ತದೆ. ಹರೇ ರಾಮ. ಜಗದ್ಗುರು ಶಂಕರಾಚಾರ್ಯ ಮಹಾರಾಜ್ ಕಿ